ಏನು ಮಚ್ಚ, ಏನು ಸಮಾಚಾರ? ಜಾಸ್ತಿ ಏನಾಯ್ತು? ಏನಿಲ್ಲಪ್ಪ, ಹಿಂಗೆ ಹೊಸ ಕಾರ್ ತಗೊಳ್ತಾ ಇದ್ದೆ. ಸೊ ತಗೊಂಡಿದ್ದೀನಿ, ಬಟ್ ಏನಪ್ಪ ಅಂದರೆ ಬಳಸೋದೇ ಇಲ್ಲ ಜಾಸ್ತಿ ಕಾರ್ನ. ಸುಮ್ಮನೆ ಇಟ್ಕೊಳ್ಬೇಕು, ಯಾವಾಗ ತಿಂಡಿ ವರ್ಷಕ್ಕೊಂದು 3-4 ಸತಿ ಏನಾರ ಟ್ರಿಪ್ ಹೋಗೋದು ಅಷ್ಟೇ, ಸುಮ್ಮನೆ ಇಟ್ಕೊಂತಾಯಿದೆ ಅಷ್ಟೇ. ಸೊ ಅದೇನೋ ನನ್ನ ನಿನಗೆ ಯಾಕೆ ಕಾಲ್ ಮಾಡಿದಪ್ಪ ಅಂದರೆ, ಈ ಕಾರ್ಸ್ನ ಯಾವುದೋ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ರೆಂಟ್ ಕೊಟ್ಟು ದುಡ್ಡು ಮಾಡ್ಬೋದು ಅಂತ ಕೇಳಿದೆ. ಸೊ ಅದು ನನಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ. ಸೊ ಅದಕ್ಕೆ ನೀನು ಕೇಳೋಣ ಅಂತ ಫೋನ್ ಮಾಡಿದೆ. ಯಾವುದು ಏನಿಲ್ಲ ಮಚ್ಚ, ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಜನ ಅವ್ರ ಮನೇಲೂ ಕಾರ್ ಇದೆ, ನಾನು ಕಾರ್ ನೋಡಿ ತಗೋತೀನಿ ಅಂತ ಯೋಚನೆ ಮಾಡ್ತಾರೆ. ಬಟ್ ಯೂಸ್ ಕೇಸ್ ಅನಾಲಿಸಿಸ್ ಆಗಲಿ, ಫೈನಾನ್ಷಿಯಲ್ ವಯಬಿಲಿಟಿ ಇದೆಲ್ಲ ಯೋಚನೆ ಮಾಡಲ್ಲ. ಸೊ ಇಂಥದ್ರಲ್ಲೇ ಗ್ಯಾಪ್ ಹುಡುಕೊಂಡು ಕೆಲವು ಕಂಪ್ನೀಸು ಸೆಲ್ಫ್ ಡ್ರೈವ್ ಕಾರ್ಸ್ ಅಂತ ಒಂದು ಕಾನ್ಸೆಪ್ಟು. ನಿನಗೆ ಯೂಶಲ್ ಆಗಿ ಹೆಂಗೆ ಗೊತ್ತು, ನಿನ್ನ ಹತ್ರ ಕಾರ್ ಇಲ್ಲ ಅಂದರೆ ನೀನೊಂದು ಡ್ರೈವರ್ನ ತೊಗೊಂಡು ಡ್ರೈವರ್ದೇ ಕಾರ್ ತೊಗೊಂಡು ಪರ್ ಕಿಲೋಮೀಟರ್ ಇಷ್ಟು ಅಂತ ಆಗಿರ್ಬೋದು, ಇಲ್ಲ ಟೋಟಲ್ ಪ್ಯಾಕೇಜ್ ಟ್ರಿಪ್ ಇಷ್ಟು ಅಂತ ಆಗಿರ್ಬೋದು ಅಂತ ತೊಗೊಂಡು ಹೋಗ್ತಿದ್ದೆ. ರೆಗ್ಯುಲರ್ ಆಗಿ ಬಾಡಿಗೆಗೆ ಅದು ಆ ಒಂದು ಡ್ರೈವರ್ನ ಕರ್ಕೊಂಡು ಹಿಂಗೆಲ್ಲ ಆಗಿದೆ, ಹಂಗೆಲ್ಲ ಇತ್ತು ಇಷ್ಟು ದಿನ. ಬಟ್ ಆದರೆ ಈಗ ಏನಾಗಿದೆ ಅಂದರೆ, ಈಗ ನಿನ್ನ ಥರನೇ ಒಂದಷ್ಟು ಜನ ಕಾರ್ ತೊಗೊಂಡಿರ್ತಾರೆ, ಅವ್ರಿಗೆ ನೀಡೇ ಇರ್ಬೋದು ಅದು. ಬಟ್ ಆದರೆ ಅವರು ಇಷ್ಟು ದಿನ ತಗೊಂಡಿಲ್ಲ, ಸೊ ಇವಾಗ ತಗೊಂಡಿದ್ದೀನಿ ಅಂದ ತಕ್ಷಣ ಅವ್ರಿಗೆ ಹೊಸ ಪ್ಲಾನ್ಸ್ ಏನು ಉಟ್ಕೊಳ್ಳಲ್ವಲ್ಲ, ಹೊಸ ನೀಡ್ಸ್ ಏನು ಉಟ್ಕೊಳ್ಳಲ್ವಲ್ಲ, ನಾರ್ಮಲ್ ಯೂಸೇಜೇ ಇರುತ್ತೆ ಕಾರ್ದು. ಸೊ ಈಗ ಈಗಿನ ಬ್ಯುಸಿ ಲೈಫಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಇವಾಗ ನೀನು ಬೆಳಗ್ಗೆ ಕಂಪ್ನಿಗೆ ಹೋಗ್ತೀಯ, ಸಾಯಂಕಾಲ ಬರ್ತೀಯ, ಅದು ಬಿಟ್ಟು ನೀನು ಬೇರೆ ಟೈಮಲ್ಲಿ ಯೂಸೇ ಮಾಡಲ್ಲ. ಅವ್ರ 2 days ಆಫೀಸ್ ಹೋಗ್ತೀಯ, ಹೈಬ್ರಿಡ್ ಮಾಡಲಲ್ಲಿ ವರ್ಕ್ ಮಾಡ್ತಿರ್ತೀಯ, ಕಾರ್ ಯೂಸ್ ಮಾಡಲ್ಲ. ಸೊ ಇಂಥದ್ದನ್ನು ಅಷ್ಟೇ. ನಿನಗೆ ಅದು ಅಲ್ದಿರ ಇಯರ್ ಬೈ ಇಯರ್ ಡಿಪ್ರಿಷಿಯೇಷನ್ ಆಗ್ತಾನೆ ಇರುತ್ತೆ ಕಾರು, ಡಿಪ್ರಿಷಿಯೇಟಿಂಗ್ ಅಸೆಟ್ ಅದು. ಸೊ ಏನು ನೀನು ತಗೊಂಡಿದ್ಯಾ, ಸೊ ನೀನು ಅದರಿಂದನೂ ಅರ್ನ್ ಕೂಡ ಮಾಡ್ಬೋದು ನೀನು ಆ ಕಾರಿಂದ. ಹೆಂಗೆ ಅಂದರೆ, ಈಗ ಒಂದು ಕಂಪನಿ ಇರುತ್ತೆ, ಆ ಕಂಪ್ನಿಗೆ ನೀನು ಕಾರ್ನ ಅಟ್ಯಾಚ್ ಮಾಡ್ತೀಯ, ಓಕೆನಾ? ಅವ್ರು ನೀನು ಲೀಗಲ್ ಡಾಕ್ಯುಮೆಂಟೇಷನ್ ಇಂದ ಹಿಡಿದು A to Z ಎಲ್ಲ ಅವರೇ ನೋಡ್ಕೊಳ್ತಾರೆ. ನಿನ್ನ ಕೆಲಸ ಏನು ಅಂದರೆ, ನೀನು ಓನರ್ಶಿಪ್ನ ಅವ್ರಿಗೆ ಫಾರ್ ನಾರ್ಮಲ್ ಪೀರಿಯಡ್, ಇಲ್ಲಾಂದ್ರೆ ಓನರ್ಶಿಪ್ ನಿನ್ನ ಹತ್ರನೇ ಇರುತ್ತೆ. ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಒಂದು ಹೆಂಗೆ ಅಂತಾರೆ, ಒಂದು ಅಗ್ರಿಮೆಂಟ್ ಮೇಲೆ ನೀನು ಓನರ್ಶಿಪ್ನ ಆ ಕಂಪ್ನಿಗೆ ಬರ್ಕೊಡ್ತೀಯಾ. ಇನ್ನೊಂದು ಥರ ಹೆಂಗಿರುತ್ತೆ ಅಂದರೆ, ಕಾರ್ ನಿಂದೆ, ಓನರ್ಶಿಪ್ ನಿಂದೆ, ಬಟ್ ಆದರೆ ಯೂಸೇಜ್ಗೆ ಮಾತ್ರ ಇನ್ನೊಂದು ಕಂಪ್ನಿಗೆ ಕೊಡೋ ಥರ ಮಾಡ್ತೀಯ. ಈ ಥರ ಆವಾಗ ನಿನ್ನ ಹೋಸ್ಟ್ ಅಂತ ಕರೀತಾರೆ. ಈ ಥರ ಒಂದಷ್ಟು ಕಂಪ್ನೀಸ್ ಇದೆ. ಝೂಮ್ ಕಾರ್, ಲಾಂಗ್ ಡ್ರೈವ್ ಕಾರ್ಸ್, ಮತ್ತು ಡ್ರೈವ್ ಯು, ಈ ಥರ ಎಲ್ಲ ಒಂದಷ್ಟು ಕಂಪ್ನೀಸ್ ಇದೆ. ಅಲ್ಲಿ ನೀನು ಮಾಡಬೇಕಾಗಿರೋದು ಇಷ್ಟೇ, ನಿನ್ನ ಕಾರ್ನ ತೊಗೊಂಡೋಗು, ಅವ್ರಿಗೆ ಅಟ್ಯಾಚ್ ಮಾಡು. ಅವರು ಇವಾಗ ನನ್ನ ಹತ್ರ ಕಾರ್ ಇಲ್ಲ, ನನ್ನಂಥ ಕಸ್ಟಮರ್ಸ್ಗೆ ಇವಾಗ ನನಗೆ ಕಾರ್ ಬೇಕು, ನಾನು ಸಡನ್ನಾಗಿ ಏನು ಮಾಡ್ತೀನಿ, ನಾನು ಎಲ್ಲ ಟೈಮಲ್ಲೂ ಡ್ರೈವರ್ನ ಹುಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಮೇ ಬಿ ಪ್ರೈವಸಿ ಇಶ್ಯೂಸ್ ಆರ್ ಎಕ್ಸ್ಟ್ರಾ ದುಡ್ಡು ಕೊಡಬೇಕು ಅನ್ನೋದಾಗಿರ್ಬೋದು, ಡ್ರೈವರ್ ನಮ್ಮ ಜೊತೆ ಮ್ಯಾಚ್ ಆಗಲ್ಲ ಅನ್ನೋದಾಗಿರ್ಬೋದು, ಈ ಥರ ಎಲ್ಲ ಒಂದಷ್ಟು ಇಶ್ಯೂ ಇರುತ್ತೆ ನನ್ನಂಥ ಪೀಪಲ್ಗೆ. ಸೊ ನನಗೆ ಇವಾಗ ನನ್ನ ಹತ್ರ ಕಾರ್ ಕೂಡ ಇಲ್ದಿರೋದ್ರಿಂದ ನನಗೆ ಓಡಿಸ್ಬೇಕಂತನೂ ಇರುತ್ತೆ. ಸೊ ನಾನೇನು ಮಾಡ್ತೀನಿ, ನನಗೆ ಹೊಸ ಕಾರ್ ತೊಗೊಳೋಷ್ಟಿರಲ್ಲ, ನಂಗೆ ಹೊಸ ಕಾರ್ ತೊಗೊಳ್ಳೋ ನೀಡ್ ಕೂಡ ಇರಲ್ಲ ನನಗೆ. ನಾನೇನು ಮಾಡ್ತೀನಿ, ಝೂಮ್ ಕಾರ್ ಇಲ್ಲ ಇಂಥ ಒಂದು ಪ್ಲಾಟ್ಫಾರ್ಮ್ಸ್ಗೆ ಹೋಗ್ತೀನಿ, ನನಗೆ 1 day ಕಾರ್ ಬೇಕು, ಇಲ್ಲ ಫಾರ್ ಫ್ಯೂ ಅವರ್ಸ್ ಕಾರ್ ಬೇಕು, ನಂಗೊಂದು 3-2 hours ಕೆಲಸ ಇದೆ. ಇವಾಗ ಫಾರ್ ಎಕ್ಸಾಂಪಲ್ ಮನೇಲಿ ಯಾರೋ ಎಲ್ಡರ್ಲಿ ಪೀಪಲ್ ಇದ್ದಾರೆ, ನಾನು ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಬರಬೇಕು ಅಷ್ಟೇ. ನನಗೆ 1-2 hours ಸಾಕು ನನಗೆ. ಓಲಾ ಊಬರ್ ಎಲ್ಲ ನನಗಾಗಲ್ಲ, ಯಾಕಂದರೆ ನಾನು ಲಾಂಗ್ ವೆಯ್ಟಿಂಗ್ ಪೀರಿಯಡ್ಸು, ಅವ್ರು ಕ್ಯಾನ್ಸಲ್ ಮಾಡೋದು, ಮತ್ತು ಎಲ್ಡರ್ಲಿ ಅಸಿಸ್ಟೆನ್ಸ್, ಸೊ ಇದೆಲ್ಲ ಆಗಲ್ಲ. ಸೊ ನಂಗೆ 2 hours ಕಾರ್ ಬೇಕಂದ್ರೆ ಸಿಗುತ್ತೆ ನಿನಗೆ 2 hours ಕಾರ್, ಈ ಥರ. ಸೊ ಇದು ಒಂದು ಕಾನ್ಸೆಪ್ಟು ಇಂಡಿಯಾ ಅಲ್ಲಿ ಒಂಥರ ಹೊಸದಂತಾನೆ ಹೇಳ್ಬೋದು. ಈ ಟ್ರೆಡಿಷನಲ್ ಈ ಮೇರು ಕ್ಯಾಬ್ಸ್ ಅಂತ ಎಲ್ಲ ನಾವು ಕೇಳಿರ್ತೀವಲ್ಲ, ಈ ಏರ್ಪೋರ್ಟ್ ಟ್ಯಾಕ್ಸೀಸ್, ಇದನ್ನೆಲ್ಲ ಒಂಥರ ನಮ್ಮ ಓನ್ ಕಾರ್ ಥರನೇ ಫೀಲ್ ಮಾಡೋ. ಆ 2 hours ನೀನು ಕಾರ್ ತೊಗೊಂಡ್ರೆ ಯಾವ ಕಾರ್ ನಿಂದೆ ಅಂತಾನೆ ಫೀಲ್ ಆಗ್ತೀಯ. ಸೊ ಇದೊಂದು. ಮತ್ತೆ ನೀನು ಇನ್ನೊಂದು ಕೇಳ್ಬೋದು, ಇದು ನನ್ನ ಕಾರ್ ಅವ್ರಿಗೆ ಕೊಡ್ತೀನಿ, ಅಕಸ್ಮಾತ್ ಅವ್ರು ಯಾರಿಗಾದ್ರೂ ಕೊಟ್ಟರೆ ಆ ಕಸ್ಟಮರ್ ಏನಾದರೂ ಡ್ಯಾಮೇಜ್ ಮಾಡ್ಕೊಂಬಂದ್ರೆ ಏನು ಮಾಡೋದು ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಲಾಸ್ಟ್ ಟೈಮ್ ನಮ್ಮದೇ ನೆನಪು ಮಾಡ್ಕೊ, ಇಲ್ಲ ನಮ್ಮ ಒನ್ ಆಫ್ ದ ಕ್ಲೋಸ್ ಫ್ರೆಂಡ್ಸು ಕಾರ್ ತೊಗೊಂಡೋಗ್ತಾರೆ, ಝೂಮ್ ಕಾರಿಂದಾನೆ ಕಾರ್ ತೊಗೊಂಡೋಗ್ಬಿಟ್ಟು ಸಮ್ ಆಕ್ಸಿಡೆಂಟ್ ಆಗುತ್ತೆ ಆ ಕಾರ್ಗೆ. ಸೊ ಅವ್ರು ಲಾಸ್ಟ್ಗೆ ಎಷ್ಟು ಪೇ ಮಾಡ್ತಾರೆ ಅಂದರೆ, ಓನ್ಲಿ ಮಿನಿಮಲ್ ಅಮೌಂಟು. ನಿಜ ಹೇಳಿದ್ರೆ ಯಾರು ನಂಬಕ್ಕಿಲ್ಲ, ಕಾರ್ ಫುಲ್ ಡ್ಯಾಮೇಜ್ ಆಗಿಬಿಡುತ್ತೆ, ಅವ್ರು ಪೇ ಮಾಡೋದು 10,000 rupees. ಏನು ಝೂಮ್ ಕಾರ್ ಕಂಪನಿಗೆ. ಓಕೆ. ಸೊ ಇವಾಗ ಕಾರ್ನ ಝೂಮ್ ಕಾರಿಂದ ತೊಗೊಂಡೋಗಿರ್ತಾನೆ. ಸೊ ಅವ್ನು ಅಕಸ್ಮಾತ್ ಏನೋ ಕಾರ್ಗೆ ಏನೇ ಡ್ಯಾಮೇಜ್ ಮಾಡಿಕೊಡೋನು, ಫುಲ್ ಚಿಕ್ಕಮಾಗೋ ಥರ ಡ್ಯಾಮೇಜ್ ಮಾಡಿಕೊಡೋನು, ಅವನು ಫೈನ್ ಆಗಿ ಕೊಟ್ಟು 10,000 ಅದು ವೇರಿ ಆಗ್ತಾ ಇರುತ್ತೆ. ಬಟ್ ಇದು ಲಾಸ್ ಆಗುತ್ತಲ್ಲ, ಓನರ್ ಲಾಸ್ ಆಗುತ್ತಲ್ಲ. ಇವಾಗ ಅಕಸ್ಮಾತ್ ನಾನು ಕೊಟ್ಟಿದ್ದೀನಿ ಅಂದರೆ, ಸೊ ನನಗೆ ಅವ್ನು ಕಸ್ಟಮರ್ 10,000 ನನಗೆ ಲಾಸ್ ಆಗುತ್ತಲ್ಲ. ಅದನ್ನ ಇಲ್ಲಿ ಏನಾಗುತ್ತೆ ಅಂದರೆ, ಝೂಮ್ ಕಾರ್ ಅವ್ರು ಬಂದ್ಬಿಟ್ಟು ಒಂದಷ್ಟು ಇನ್ಶೂರೆನ್ಸ್ ಕಂಪನೀಸ್ ಜೊತೆ ಟೈ ಅಪ್ ಆಗಿರ್ತಾರೆ. ಮೊದಲು ಹೆಂಗಿತ್ತು ಅಂದರೆ, ನೀನು ಕಾರ್ ಏನಾದರೂ ಮಾಡ್ಕೊಂಬ, ಮ್ಯಾಕ್ಸಿಮಮ್ 10,000 ನಾನು ನಿನ್ನಿಂದ ರಿಕವರ್ ಮಾಡ್ತೀನಿ ಅನ್ನೋ ಥರ ಇತ್ತು. ಈಗ ಬಂದ್ಬಿಟ್ಟು ಅವ್ರು ಪ್ಲಾನ್ಸ್ ತಂದಿದ್ದಾರೆ, ಒಂದು 3-4 ಪ್ಲಾನ್ಸು. ಅಂದರೆ ನೀನು ಸ್ಟಾರ್ಟಿಂಗ್ ಕಾರ್ ಬುಕ್ ಮಾಡುವಾಗ ನಿಂಗೆ ಒಂದು 700 ಇಲ್ಲ 800 ಕಟ್ಬಿಡು ಎಕ್ಸ್ಟ್ರಾ. ನೀನು ಮತ್ತೆ ನಿನ್ನ ಕಾರ್ ಏನಾದರೂ ಮಾಡ್ಕೊಂಬ, ನಂಗೆ 100 ರೂಪಾಯಿ ಕಟ್ಟು. ಮತ್ತು ಇನ್ನೊಂದು ಕೆಲವು ಪ್ಲಾನ್ಸ್ ಹೆಂಗಿರ್ತಾನೆ, ನೀನು ನನಗೆ ಬರೀ ಇವಾಗ 400 ರೂಪಾಯಿ ಕಟ್ಟಿರು ಇನ್ಶೂರೆನ್ಸ್ ಥರ, ಆಮೇಲೆ ನಿನ್ನ ಕಾರ್ ಏನಾದರೂ ಮಾಡ್ಕೊಂಬ, ನನಗೆ 1,000 ರೂಪಾಯಿ ಕಟ್ಟು ಅಷ್ಟೇ. ಸೊ ಇಲ್ಲಿ ಕಂಪ್ನಿ ಅವನಿಗೆ ಲಾಸ್ ಅಲ್ವಾ ಅಂತ ಹೇಳ್ಬೋದು. ಇವಾಗ ಹಿಂಗೆ ಎಲ್ಲಾನು ಲಾಸ್ ಆಗ್ತಾ ಹೋದರೆ ಯಾವ ಇನ್ಶೂರೆನ್ಸ್ ಕಂಪ್ನಿನೂ ನಡೆಯಲ್ಲ. ಇವ್ರು ಇನ್ಶೂರೆನ್ಸ್ ಕಂಪ್ನಿ ಜೊತೆ ಟೈ ಅಪ್ ಇರುತ್ತೆ, ಆಯ್ತಾ? ತಗೊಂಡೋಗಿದ್ದೆಲ್ಲ ಕಾರು ಡ್ಯಾಮೇಜ್ ಆಗುತ್ತಾ? ಇಲ್ಲ. ಮತ್ತೆ ಇನ್ನೊಂದು, ಇವಾಗ ಒಂದು ಕಾರು ಒಂದ್ಸರಿ ಎಲ್ಲೋ ಟಚ್ ಆಯಿತು, ಲೈಟಾಗಿ ಡೆಂಟ್ ಆಯಿತು ಅಂದ ತಕ್ಷಣ ಅವ್ರು ರಿಪೇರ್ ಮಾಡ್ಸಕ್ಕೆ ಹೋಗಲ್ಲ. ಇನ್ನೊಂದು ಕಸ್ಟಮರ್ ಒಂದು 5-10 ಇನ್ಸಿಡೆಂಟ್ಸ್ ಆದಮೇಲೆ ಈ ಥರ
ಅವ್ರು ರಿಪೇರ್ ಮಾಡಿಸಿ ಕೊಡ್ತಾರೆ. ಸೊ ಇದೆಲ್ಲ ಬಲ್ಕ್ ಆಗಿ ಮಾಡಿಸೋದ್ರಿಂದ ಅವ್ರಿಗೆ ಕಾಸ್ಟ್ ಕಡಿಮೆ ಬೀಳುತ್ತೆ, ಪ್ಲಸ್ ಅವ್ರ ಕೈಯಿಂದ ಏನು ಬೀಳಲ್ಲ, ಇನ್ಶೂರೆನ್ಸ್ ಕಂಪ್ನಿ ಅವ್ರು ಬೇರ್ ಮಾಡ್ತಾರೆ ಈ ಕಾಸ್ಟ್ ನ. ಮತ್ತೆ ನಿನ್ನ ಕಾರ್ಗೆ ಏನಾದ್ರು ಆಯ್ತು ಅಂದ್ರೆ ಝೂಮ್ ಕಾರ್ ಅವರೇ ಟೇಕ್ ಕೇರ್ ಮಾಡ್ತಾರೆ, ಇನ್ಕ್ಲೂಡಿಂಗ್ ಏನು ಇವಾಗ ದಾರಿಯಲ್ಲಿ ಎಲ್ಲೋ ಹೋಗ್ತಿರ್ತಾರೆ ಕಸ್ಟಮರ್, ರೋಡ್ ಸೈಡ್ ಅಲ್ಲಿ ಬ್ರೇಕ್ ಡೌನ್ ಆಗುತ್ತೆ, ಇಲ್ಲ ಏನೋ ಒಂದು ಸಮ್ ಇಂಜಿನ್ ಪ್ರಾಬ್ಲಮ್ ಬರುತ್ತೆ, ಇವ್ರದ್ದು ರೋಡ್ ಸೈಡ್ ಅಸಿಸ್ಟೆನ್ಸ್ ಇರುತ್ತೆ. ಮತ್ತೆ ಇವರು ಇನ್ನೂ ಒಂದು ಬೆಟರ್ ಸಿಸ್ಟಮ್ ಏನ್ ಮಾಡಿದ್ದಾರೆ ಅಂತಂದ್ರೆ ಸೆಕ್ಯೂರಿಟಿ ಸಿಸ್ಟಮ್ಸ್. ನಾನು ಹೀಗೆ ಒಂದು ಸ್ಟೋರಿ ಕೇಳಿದೆ, ಒಂದು ಹೋಸ್ಟ್ ಬಂದ್ಬಿಟ್ಟು ಝೂಮ್ ಕಾರ್ಗೆ ಕಾರ್ ಬಿಟ್ಟಿದ್ದಾರೆ, ಓಕೆನಾ. ಆ ಕಸ್ಟಮರ್ ಏನ್ ಮಾಡಿದ್ದಾರೆ, 1 ಡೇಗೆ ಬುಕ್ ಮಾಡ್ಕೊಂಡು 3 ಡೇಸ್ ತಗೊಂಡು ಹೋಗಿದ್ದಾರೆ. ಇವ್ರ ಸ್ಮಾರ್ಟ್ ಸೆಕ್ಯೂರಿಟಿ ಸಿಸ್ಟಮ್ಸ್ ಏನ್ ಮಾಡಿದೆ ಅಂದ್ರೆ ಅದನ್ನ ಐಡೆಂಟಿಫೈ ಮಾಡಿ ಇಮಿಡಿಯೇಟ್ ಲಾಕ್ ಮಾಡಿದ್ದಾರೆ ಕಾರ್ನ, ಅಂದ್ರೆ ಫರ್ದರ್ ಯೂಸೇಜ್ ಆಗದೆ ಇರೋ ತರ ಕಾರ್ನ ಲಾಕ್ ಮಾಡಿದ್ದಾರೆ. GPS ಇಂದ ಟ್ರ್ಯಾಕ್ ಮಾಡಿ ಮತ್ತೆ ಝೂಮ್ ಕಾರ್ ಅವರೇ ಹೋಗ್ಬಿಟ್ಟು ಅಲ್ಲಿಂದ ಕಾರ್ ತಗೊಂಡ್ಬಂದಿದ್ದಾರೆ ವಾಪಸ್ಸು. ಮಿಸ್ಯೂಸ್ ಮಾಡೋಕ್ಕಾಗಲ್ಲ ಈ ಫ್ರೀ ಕಾರ್ಡ್ ಹೆಂಗೆಲ್ಲ ನೀನು ಶೆಡ್ಯೂಲ್ ತಗೊಂಡೋಗಿ ಮತ್ತೆ ನೀನು ಎಕ್ಸ್ಟ್ರಾ ಟೈಮ್ ಓಡಿಸ್ಕೊಂಡು ಇನ್ಫಾರ್ಮೇಷನ್ ರಿಟರ್ನ್ ಮಾಡಿದ್ರೆ ಓಡಿಸ್ಕೊಳ್ಳೋಲ್ಲ ಮಾಡೋಕ್ಕಾಗಲ್ಲ. ಇದಿಷ್ಟು ಒಂಥರ ಹೋಸ್ಟ್ಗೆ ಅಡ್ವಾಂಟೇಜಸ್ ತರ ಕಾಣಿಸುತ್ತೆ, ಓಕೆನಾ. ಮತ್ತೆ ಅದೇ ರೀತಿ ಕಸ್ಟಮರ್ ಸೈಡ್ ಬಂದ್ರೇನು ಕಸ್ಟಮರ್ಗೂ ಇದೇ ಒನ್ ಆಫ್ ದ ಬೆಟರ್ ಅಡ್ವಾಂಟೇಜ್. ಇವಾಗ ಫಾರ್ ಎಕ್ಸಾಂಪಲ್ ನೀನೇ ಕಾರ್ ತಗೊಂಡಿದ್ಯಾ, ನಿನ್ನ ಓನ್ ಕಾರ್ ತಗೊಂಡೋಗ್ಬಿಟ್ಟು ನೀನು ಸಮ್ ಆಫ್ ರೋಡಿಂಗ್ ಮಾಡ್ತೀಯಾ, ಅದು ಮಾಡ್ತೀಯಾ, ಇದು ಮಾಡ್ತೀಯಾ, ಕೆಳಗಡೆ ಆಯಿಲ್ ಪಂಪ್ ಹೋಯ್ತು, ಇಂಜಿನ್ ಹೊಡಿತು, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಯಿತು ಅಂತ ಅನ್ಕೋ, ನಿನಗೆ ಖರ್ಚು ನಿಯರ್ಲಿ ಲ್ಯಾಕ್ಸ್ ಬರುತ್ತೆ. ಸಮ್ ಇಂಜಿನ್ ಪ್ರಾಬ್ಲಮ್ ಆಗಲಿ ಏನಾದರೂ ಆಗಲಿ ಈ ಥರ ಎಲ್ಲ. ಅದೇ ನೀನು ಹೋಗ್ಬಿಟ್ಟು ಝೂಮ್ ಕಾರ್ ಅವ್ನಿಗೆ ನಾನೊಂದು 5,000 ಕೊಡ್ತೀನಿ, ನನಗೆ 1 ಡೇ ರೆಂಟ್ಗೆ ಕೊಡು, ಇಲ್ಲ ನಾನು ಮಿನಿಮಮ್ ಅಮೌಂಟ್ ಇರುತ್ತೆ, ಯೂಶಲಾಗಿ 5,000 ಎಲ್ಲ ಟಾಪ್ ಎಂಡ್ ಕಾರ್ಸ್ ಬಂದ್ಬಿಡುತ್ತೆ ನಿನಗೆ. ಒಂದು ಬೇಸಿಕ್ ಕಾರ್ ಅಂದರೆ ನಿನಗೊಂದು 1,500 2,000ಗೆಲ್ಲ ಬಸ್ ಸಿಗುತ್ತೆ ನಿನಗೆ, ಓಕೆನಾ. ಅಷ್ಟು ಅಮೌಂಟ್ ಪೇ ಮಾಡ್ತೀನಿ ನಾನೀಗ ನಿನಗೆ, ನನಗೆ ನಿನ್ನ ಕಾರ್ ಕೊಡು, ನಾನು ಮತ್ತೆ ತಂದು ಕೊಡ್ತೀನಿ ಅಂತ ನೀನು ಹೇಳ್ತೀಯ ಆಸ್ ಎ ಕಸ್ಟಮರ್, ಓಕೆನಾ. ದಾರಿಯಲ್ಲಿ ಏನೋ ಒಂದು ಆಕ್ಸಿಡೆಂಟ್ ಆಯಿತು, ಓಕೆನಾ, ನಿನ್ನ ಕಾರ್ ತಂದು ಬಿಡ್ತೀಯಾ, ವಾಪಸ್ ನೀನು ಕಟ್ಟಬೇಕಾಗಿರೋದು ಅವ್ನು ಮೊದಲೇ ಸ್ಪೆಸಿಫೈ ಮಾಡಿರ್ತಾನೆ ಅಮೌಂಟು, ಆ ಅಮೌಂಟ್ ಮಾತ್ರನೇ. ಅಂದರೆ ಥೌಸಂಡ್ಸ್ ಕೂಡ ದಾಟಲ್ಲ ಸಮ್ಟೈಮ್ಸ್, ಇದು 100s ಅಲ್ಲೂ ಇರುತ್ತೆ, 1,000 ಆರ್ 2,000 ರುಪೀಸ್ವರೆಗೂ ಇರುತ್ತೆ, ಅಷ್ಟೇ ಆಯ್ತಾ. ಈ ಥರ ಇರುತ್ತೆ. ಇಲ್ಲಿ ನಿನಗೂ ಅಡ್ವಾಂಟೇಜ್ ಆಯಿತು, ಕಂಪನಿಗೂ ಅಡ್ವಾಂಟೇಜ್ ಆಯಿತು, ಮತ್ತು ಹೋಸ್ಟ್ಗೂ ಅಡ್ವಾಂಟೇಜ್ ಆಯಿತು. ಇವ್ರ ರೆವೆನ್ಯೂ ಮಾಡಲ್ ಕೇಳ್ಬೋದು ಈಗ, ಓಕೆನಾ. ಇವ್ರ ರೆವೆನ್ಯೂ ಮಾಡಲ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಇವ್ರದ್ದು ಯೂಶಲ್ ಆಗಿ 2-3 ಟೈಪ್ಸ್ ಇರುತ್ತೆ, ಆಯಿತಾ. ಹೆಂಗೆ ಅಂದರೆ ಲಾಂಗ್ ಟರ್ಮ್ ಸಬ್ಸ್ಕ್ರಿಪ್ಷನ್ನು, ಶಾರ್ಟ್ ಟರ್ಮ್ ಸಬ್ಸ್ಕ್ರಿಪ್ಷನ್ನು ಅಂತ ಎಲ್ಲ ಇರುತ್ತೆ. ಹೆಂಗೆ ಅಂದರೆ ಇವ್ರ ಹತ್ರ ಒಂದಷ್ಟು ಫ್ಲೀಟ್ ಇರುತ್ತೆ, ಅಂದರೆ ಫ್ಲೀಟ್ ಈಸ್ ನಥಿಂಗ್ ಬಟ್ ನಂಬರ್ ಆಫ್ ಕಾರ್ಸ್, ಓಕೆನಾ. ಇದು ಯಾಕೆ ಹೆಂಗೆ ಅಂದರೆ ಲಾಂಗ್ ಟರ್ಮು ಶಾರ್ಟ್ ಟರ್ಮ್ ಸಬ್ಸ್ಕ್ರಿಪ್ಷನ್ ಹೇಳ್ದಲ್ಲ. ಈಗ ಕೆಲವರು ಏನು ಮಾಡ್ತಾರೆ, ಅವ್ರ ಬಿಸ್ನೆಸ್ಗೆ ಕಾರ್ ಬೇಕಾಗುತ್ತೆ, ಇಲ್ಲ ಅವ್ರ ಪರ್ಸನಲ್ ಯೂಸೇಜ್ಗೆ ಕಾರ್ ಬೇಕಾಗುತ್ತೆ, ಬಟ್ ಅವ್ರು ಕಾರ್ ತೊಗೊಳಕ್ಕೆ ಯೋಚನೆ ಮಾಡಲ್ಲ. ಇನ್ನು ಕೆಲವರು ಫೈನಾನ್ಸ್ ಎಂಥೂಸಿಯಾಸ್ಟ್ ಏನು ಮಾಡ್ತಾರೆ ಅಂತಂದರೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ರೆಂಟ್ ವರ್ಸಸ್ ಬೈ, ಇದರೆಲ್ಲ ಏನೇನೋ ಇದೆಯಲ್ಲ ಕ್ಯಾಲ್ಕುಲೇಷನ್ಸು, ಇದನ್ನೆಲ್ಲ ಮಾಡ್ತಾರೆ. ಸೊ ಇದನ್ನೆಲ್ಲ ಮಾಡಿದಾಗ ಅವ್ರಿಗೆ ರೆಂಟೇ ಚೀಪರ್ ಅಂತ ಅನಿಸ್ತು ಅನ್ಕೋ, ಅವ್ರೇನು ಮಾಡ್ತಾರೆ, ಮಂತ್ಲಿ ಸಬ್ಸ್ಕ್ರಿಪ್ಷನ್ 10,000 15,000 ಈ ಥರ ಪೇ ಮಾಡಿ ತಗೊಳ್ತಾರೆ, ಅಂದರೆ 6 months 1 year ಆ ಥರ. ಮತ್ತೆ ನಾನು ಈಗ ಕೆಲವ್ರಿಗೆ ಹೆಂಗಿರುತ್ತೆ ಅಂದರೆ, ಈಗ ಒಂದು ಕಾರ್ ಓಡಿಸ್ತಾ ಇದ್ದೀನಿ, ನನಗೆ 6 ತಿಂಗಳ ಮೇಲೆ ಅದೇ ಕಾರ್ ಓಡಿಸಿದ್ರೆ ನನಗೆ ಬೋರ್ ಹೊಡೆಯುತ್ತೆ, ನಾನೆಲ್ಲ ಕಾರ್ ಓಡಿಸ್ಕೊಂಡು ಕೂತ್ಕೊಳ್ಳಲ್ಲ, ಅದೇ ಕಾರ್ ನಾನು ಓಡಿಸಲ್ಲ. 6 ತಿಂಗಳು ನಾನು 15,000 ಕಟ್ತೀನಿ, 6 ತಿಂಗಳು ಆದಮೇಲೆ ನಂಗೆ 17,000 ಆಗಲಿ ಚಿಂತೆ ಇಲ್ಲ, ನಂಗೆ ಬೇರೆ ಕಾರ್ ಬೇಕು, ಓಕೆನಾ. ನೀನು ಯೂಶಲಾಗಿ EMI ಕಟ್ಟಿದ್ರು ಅಷ್ಟೇ ಕಟ್ತೀಯಲ್ವಾ. ಸೊ ಹಾಂ, ಫ್ಲೆಕ್ಸಿಬಿಲಿಟಿ ಇದೆ. ನಿನ್ಗೊಂದು ಕಾರ್ ಇಷ್ಟ ಆಗಿಲ್ಲ ಅಂದರೆ ಇನ್ನೊಂದು ಕಾರ್ ತೊಗೊಳಕ್ಕೆ ಹೋಗ್ತೀಯಾ ಅಷ್ಟೇ. 6 ತಿಂಗಳು ಮತ್ತೆ ನೀನು ಆ ಕಾರ್ ಓಡಿಸು, ಮತ್ತೆ ನಿನಗೆ ಇಷ್ಟ ಆಗಿರೋ ಬಂದು ಚೇಂಜ್ ಮಾಡ್ಕೋ. ಇದು ಲಾಂಗ್ ಟರ್ಮ್ ಸಬ್ಸ್ಕ್ರಿಪ್ಷನ್ನು. ಮತ್ತೆ ಶಾರ್ಟ್ ಟರ್ಮ್ ಸಬ್ಸ್ಕ್ರಿಪ್ಷನ್ನು, ಇದು ಏನಂದರೆ ನಾವು ಮಾಡ್ತಿದ್ವಲ್ಲ ಹಾಸ್ಟೆಲಲ್ಲಿ ಇದ್ದಾಗ, ಕಾರ್ ಕಲಿಯೋದು ಝೂಮ್ ಕಾರಲ್ಲೇ, ಓಡ್ಸಕ್ಕೆ ಬರ್ದಿದ್ದ ಕಾರ್ ಎತ್ಕೊಳ್ಳೋದು ಝೂಮ್ ಕಾರೇ, ಸ್ವಂತ ಕಾರ್ ಎತ್ಕೊಳ್ಳೋ ಧೈರ್ಯ ಇರಲ್ಲ, ಸ್ವಂತ ಕಾರ್ ಇರಲ್ಲ ನಮ್ಮ ಹತ್ರ. ನೈಟ್ ಎಷ್ಟೊತ್ತಂದ್ರೆ ಅಷ್ಟೊತ್ತಲ್ಲಿ ಕಾರ್ ತೊಗೊಂಡು ಹೋಗ್ತೀವಿ, ಖಾಲಿ ರೋಡಲ್ಲಿ ಕಾರ್ ಕಲ್ತ್ಕೊಂತೀವಿ, ವಾಪಸ್ ತೊಗೊಂಡೋಗಿ ಬಿಡ್ತೀವಿ. ನಮ್ಮಂಥವ್ರು ಯೂಶಲ್ ಆಗಿ ನಾವು ಮಾಡ್ತಿದ್ವಲ್ಲ ಹಾಗೆ. ಮತ್ತೆ ನಮ್ಮ ಯಾರ ಹತ್ರನೂ ಕಾರ್ ಇರಲಿಲ್ಲ, ಕಾರ್ ಬಾಡಿಗೆಗೆ ತೊಗೊಂಡು ಟ್ರಿಪ್ ಹೋಗ್ತಿದ್ವಿ, ಮತ್ತೆ ಕಾರ್ ತಂದು ಬಿಡ್ತಿದ್ವಿ. ಯೂಶಲ್ ಆಗಿ ಏನೇ ಡ್ಯಾಮೇಜ್ ಆದರೂ ಮಿನಿಮಲ್ ಅಮೌಂಟ್ ಪೇ ಮಾಡ್ತಿದ್ವಿ, ಯಾವುದು ಮಾಡಿಲ್ಲ, ಹಾಂ, ಬಟ್ ಮಿನಿಮಲ್ ಅಮೌಂಟ್ ಪೇ ಮಾಡ್ತೀವಿ. ಅದೇ ನಮ್ಮ ಸ್ವಂತ ಕಾರ್ ತೊಗೊಂಡೋಗಿದ್ರೆ ನಾವು ಕಲಿಯೋ ಟೈಮಲ್ಲಿ ಇದು ಹೆಂಗಿರೋದು ಯೋಚನೆ ಮಾಡೋ. ಭಯ ಇರ್ತಲ್ಲಪ್ಪ ಕಾರ್ ಓಡಿಸೋದು, ಏನೇ ಡಬ್ಬೆ ಅಂತ ಹೋಗ್ತಾ ಇರ್ತೀನಿ, ಹೆಂಗ್ ಓಡಿಸೋದು ಕೂಡ ಭಯ ಇರುತ್ತೆ. ಅದು ಅಲ್ದಿರ ನಾವು ಸರಿಯಾಗಿ ಕಲ್ತಿರ್ಲಿಲ್ಲ, ಬಟ್ ಅದು ಅಂತೇಳ್ಬಿಟ್ಟು ಹಿಂಗೆ ಯಾರಾಗಲಿ ಓಡ್ಸೋಕ್ಕಾಗಲ್ಲ, ಅಂತೇಳ್ಬಿಟ್ಟು ಝೂಮ್ ಕಾರ್ಡ್ ಯಾರಾಗಲಿ ಓಡ್ಸೋಕ್ಕಾಗಲ್ಲ. ನಾವು ಸ್ವಲ್ಪ ಪೇ ಮಾಡಲೇಬೇಕು, ಅದೇ ರೆಸ್ಪಾನ್ಸಿಬಲ್ ಆಗಿರಬೇಕು. ಏನಂದ್ರೆ ಬೆಟರ್, ಸೊ ಮಿನಿಮಮ್ ಡ್ಯಾಮೇಜ್ ಆದ್ರೂ ಕೂಡ ನಾವು ಅಷ್ಟು ಅಮೌಂಟ್ ಪೇ ಮಾಡಲೇಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ 10,000 ಫಿಕ್ಸ್ ಮಾಡಿದ್ರೆ ನಾವು ಮಿನಿಮಮ್ ಡ್ಯಾಮೇಜ್ ಮಾಡಿದ್ರು ಕೂಡ ನಾವು ಈಗ ಫಾರ್ ಎಕ್ಸಾಂಪಲ್ ಒಂದು ಡೋರ್ ಪ್ಯಾನಲ್ ಪೇಂಟಿಂಗ್ ಕಾಸ್ಟು ಡೆಂಟು ಎಲ್ಲ ಸೇರಿ ಒಂದು 6,000ನೇ ಆಗ್ಬೋದೇನೋ, ಅವ್ನು 10,000 ಕಟ್ಟೋನೆ ನಾವು ಕಟ್ಬಿಟ್ಟು ಹೋಗ್ತಾ ಇರಬೇಕು ಅಷ್ಟೇ. ಈ ತರ ಸೆನ್ಸಿಬಲ್ ಆಗಿ ಓಡಿಸ್ಬೇಕು. ಸೊ ಅಕಸ್ಮಾತ್ ಏನಾದರೂ ಇಶ್ಯೂ ಆದರೆ ಲೈಕ್ ಕಂಟ್ರೋಲ್ ಆಗೋದಾಗಲಿ ಈ ಥರ ಏನಾದರೆ ಮತ್ತೆ ನಾವು ಕವರ್ ಮಾಡ್ಕೊಡ್ತೀವಿ. ಮತ್ತೆ ಇನ್ನ ಒಂದು ಇವರು ಬಂದ್ಬಿಟ್ಟು ಹೆಂಗಂದ್ರೆ ಟೆಕ್ನಾಲಜಿನ ತುಂಬಾ ಚೆನ್ನಾಗಿ ಇಂಟಿಗ್ರೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆ ಝೂಮ್ ಕಾರಲ್ಲಿ. ಹೆಂಗೆ ಅಂದ್ರೆ ಈಗ ನಾವೇ ಕಾರ್ ಪಿಕಪ್ಗೆ ಹೋಗ್ತಿದ್ವಲ್ಲ, ನಾವು ಯಾವತ್ತೂ ಕೀ ಲಾಟ್ಗೆ ಹೋಗಿ ಕೀ ಇಸ್ಕೊಂಡು, ಇಲ್ಲ ಓನರ್ ಹತ್ರ ಹೋಗಿ ಕೀ ಇಸ್ಕೊಂಡು ಅನ್ಲಾಕ್ ಮಾಡ್ಕೊಂಡು ಹೋಗ್ತಾ ಇರಲಿಲ್ಲ.
ಬಾ ಫೋಟೋ ತೆಗಿ, ಗಾಡಿ ಫುಲ್ ಫೋಟೋ ತೆಗಿ, ಎಲ್ಲಿ ಡ್ಯಾಮೇಜ್ ಇದೆ ಏನಿದೆ ರಿಪೋರ್ಟ್ ಮಾಡು, ಮತ್ತೆ ಬ್ಲೂಟೂತ್ ಅಲ್ಲಿ ಅನ್ಲಾಕ್ ಮಾಡ್ಕೊಂಡು ಹೋಗು ಅಷ್ಟೇ. ಕಾರ್ ಕೀ ಬೇಕಾದ್ರೆ ಕಾರ್ ಒಳಗಡೆನೆ ಇರುತ್ತೆ. ಸೊ ಈ ಥರ ಎಲ್ಲ ಮಾಡೋದು, ಮತ್ತೆ ಅದೇ ಹೇಳಿದೆ ಅಲ್ವಾ ಆಗಲೇ GPS. ಸೊ ಇಷ್ಟೆಲ್ಲ ಮಾಡಿದ್ರಿಂದ ಇವ್ರು ಒನ್ ಆಫ್ ದ ಸಕ್ಸಸ್ಫುಲ್ ಆಗ್ತಾ ಬಂದ್ರು. ಮತ್ತೆ ನೀನ್ ಅನ್ಕೋಬಹುದು, ಓ ಇಷ್ಟು ಚೆನ್ನಾಗಿದೆ ಅಲ್ಲ ಬಿಸ್ನೆಸ್, ಈಸಿ ಅಂದ್ರೆ ಕೇಕ್ ವಾಕ್ ತರ ಇದ್ದಿರ್ಬೋದು ಇವ್ರ ಬಿಸ್ನೆಸ್ ಅಂತ. ಚಾನ್ಸೇ ಇಲ್ಲ. ಇವರು ನೆಕ್ಸ್ಟ್ ಲೆವೆಲ್ ಚಾಲೆಂಜಸ್ ಫೇಸ್ ಮಾಡಿದ್ದಾರೆ. ಹೆಂಗೆ ಅಂತಂದ್ರೆ ಲೈಸೆನ್ಸ್ ರಾಜ್ ಅಂತ ಏನ್ ಹೇಳ್ತಿದ್ವಲ್ಲ, ಇದು ಅಷ್ಟು ಹಳೇದಲ್ದೇ ಇರ್ಬೋದು, ಬಟ್ ಆದ್ರೆ ರೀಸೆಂಟ್ ಇಯರ್ಸ್ ವರ್ಗು ಇಂಡಿಯಾ ಅಲ್ಲಿ ಪ್ರತಿಯೊಂದಕ್ಕೂ ಲೈಸೆನ್ಸ್ ಬೇಕಿತ್ತು. ಇವಾಗ ಒಂದು ಟೂರ್ಸ್ ಅಂಡ್ ಟ್ರಾವೆಲ್ಸ್ ಸ್ಟಾರ್ಟ್ ಮಾಡ್ಬೇಕಂದ್ರೂ ಲೈಸೆನ್ಸ್ ಬೇಕಿತ್ತು. ಸೆಲ್ಫ್ ಡ್ರೈವ್ ಕಾನ್ಸೆಪ್ಟೇ ಇರಲಿಲ್ಲ ನಿನಗೆ ಹೇಳ್ಬೇಕಂದ್ರೆ. ಹೆಚ್ಚು ಕಡಿಮೆ ಇದೇ ಅನ್ಸುತ್ತೆ ನನ್ನ ನಾಲೆಜ್ ಪ್ರಕಾರ ಇದೆ ಅನ್ಸುತ್ತೆ. ಒನ್ ಆಫ್ ದ ಫಸ್ಟ್ ಕಂಪನೀಸ್ ಟು ಇಂಟ್ರೊಡ್ಯೂಸ್ ಸೆಲ್ಫ್ ಡ್ರೈವ್ ಕಾರ್ಸ್ ಇನ್ ಇಂಡಿಯಾ. ಮೊದ್ಲಿತ್ತು ನೀನ್ ಮೂವೀಸ್ ಅಲ್ಲಿ ಬ್ಲಾಕ್ ಬೋರ್ಡ್ ನೋಡ್ತಿದ್ದಲ್ಲ, ಮೂವೀಸ್ ಅಲ್ಲಿ ಬ್ಲಾಕ್ ಬೋರ್ಡ್ ಕಾರ್ಸ್ ನೋಡ್ತಿದ್ದಲ್ಲ, ಅದಿದ್ದಿರ್ಬೋದು. ಆದ್ರೆ ಒಂದು ಫಾರ್ಮಲ್ ಚಾನಲ್ ತಗೊಂಬಂದು ಆರ್ಗನೈಸ್ಡ್ ಆಗಿ ಮಾಡಿದಂದ್ರೆ ಇವರೇನೆ, ಆಯ್ತಾ. ಆಗ ಏನಾಗುತ್ತೆ ಅಂದ್ರೆ ಇವ್ರು ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡ್ಬೇಕು. ಅಂದ್ರೆ ಯೂಶಲ್ ಆಗಿ ಇದು ಪೀಪಲ್ ಸ್ಟಾರ್ಟ್ ಮಾಡಿದ್ ಬಂದ್ಬಿಟ್ಟು US ಪೀಪಲ್, ಓಕೆನಾ. US ಪೀಪಲ್ ಅವ್ರು ಯೂಶಲ್ ಆಗಿ ಇಂಡಿಯಾ ಗ್ರೋತ್ ಸ್ಟೋರಿ ಮೇಲೆ ಎಲ್ರಿಗೂ ನಂಬಿಕೆ ಇರುತ್ತೆ. ನೀನ್ ಇವತ್ತು ಬಂದು ಒಬ್ಬ ಹೊಸದಾಗಿ ದುಡ್ಡು ಹಾಕ್ತೀನಿ ಅಂತ ಎಲಾನ್ ಮಸ್ಕ್ ಒಪ್ಕೊಂತಾನೆ ಅಂದ್ರೂ, ಇವತ್ತು ಇಂಡಿಯನ್ ಪೀಪಲ್ಗೆ 50 ಲಕ್ಷ ಕೊಟ್ಟು ಕಾರ್ ತಗೊಳ್ಳೋ ಆರ್ಥಿಕ ಶಕ್ತಿ ಇಲ್ಲದೆ ಇರ್ಬೋದು, ಬಟ್ ನಾಳೆ ಬಗ್ಗೆ ಯೋಚನೆ ಮಾಡಿ ಬರ್ತಾರೆ ಬೇರೆ ದೇಶದವರು. ಸೊ ಇದೇ ತರ ಇವರು ಮಾಡಿದ್ದು ಕಾಲೇಜಲ್ಲಿ ಇದ್ದಾಗ್ಲೇನೆ. ಅರ್ನಿಂಗ್ ಕೆಪಾಸಿಟಿ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಅಂತ ಗೊತ್ತಿತ್ತು. ಸೊ ಬಂದ್ರು ಇವರು. ಗೌರ್ಮೆಂಟ್ ಒಂದು ರೆಗ್ಯುಲೇಷನ್ ಹೇಳುತ್ತೆ, ನೀನು ಯಾವ್ದಾನ ಒಂದು ಆಲ್ರೆಡಿ ಎಕ್ಸಿಸ್ಟೆಡ್ ಲೈಸೆನ್ಸ್ ಯಾರಿರುತ್ತೆ ಅವ್ರ ಜೊತೆ ಟೈಅಪ್ ಆಗಬೇಕು, ಇಲ್ಲ ಅಂದ್ರೆ ಅವ್ರನ್ನ ಅಕ್ವೈರ್ ಮಾಡಬೇಕು, ಇಲ್ಲ ನೀನೇ ಹೊಸದಾಗಿ ಲೈಸೆನ್ಸ್ ತಗೊಳ್ಳೋದು ಎಷ್ಟೊತ್ತು ಇಲ್ಲ, ಬಟ್ ರೆಗ್ಯುಲೇಷನ್ಸ್ ಜಾಸ್ತಿ ಫಾಲೋ ಮಾಡಬೇಕಾಗುತ್ತೆ. ಅದೇ ನೀನು ಏನಾದರೂ ಎಕ್ಸಿಸ್ಟೆನ್ಸ್ ಪರ್ಸನ್ ಜೊತೆ ಜಾಯಿಂಟ್ ವೆಂಚರ್ ತರ ಮಾಡಿದೆ ಅಂತಂದ್ರೆ ನಿನ್ಗೆ ಲೋಕಲ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಅವ್ನು ನೋಡ್ಕೊಂತಾನೆ, ಬಿಸ್ನೆಸ್ ಆಪರೇಷನ್ಸ್ ಫಂಡಿಂಗು ನೀನು ನೋಡ್ಕೊ, ನಿನ್ ಟೆಕ್ನಾಲಜಿ ಏನಿದೆ ಅದೆಲ್ಲ, ಓಕೆನಾ. ಈ ತರ ಇಲ್ಲಿ ಹೆಂಗಾಯ್ತು ಅಂದ್ರೆ 4-5 ಜನ ಇವ್ರಿಗೆ ಹೆಚ್ಚು ಕಡಿಮೆ ಟೈಅಪ್ ವರ್ಗೂ ಬರ್ತಾರೆ. ಅದರಲ್ಲಿ 4 ಜನ ಬ್ಯಾಕ್ಔಟ್ ಆಗ್ತಾರೆ. ಈ 4 ಜನ ಬ್ಯಾಕ್ಔಟ್ ಆದಾಗ ಏನಾಗುತ್ತೆ ಅಂದ್ರೆ ಇದ್ದಿದ್ದು ಒಂದೇ ಆಪ್ಷನ್, ಈ ರಮೇಶ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅಂತಾನೆ ಯಾವುದೋ ಒಂದು ಕಂಪನಿ, ಆ ಕಂಪನಿ ಜೊತೆ ಟೈಅಪ್ ಆಗಿ ಮತ್ತೆ ಇವರು ಬೆಂಗಳೂರಲ್ಲಿ ಒನಾಗಿ ಎಸ್ಟಾಬ್ಲಿಷ್ ಮಾಡಿದ್ದು. ಮತ್ತೆ ಈಗ ಕಂಪನಿ ಎಸ್ಟಾಬ್ಲಿಷ್ ಆಯ್ತು, ನನಗೆ ಕಾರ್ಸ್ ಬೇಕು, ನನಗೆ ಸೆಲ್ಫ್ ಡ್ರೈವ್ ಕಾರ್ಸ್ ಅಂದ್ರೆ ಮೇನ್ ಇರೋದೇ ಕಾರ್ಸು. ಅವಾಗ ಏನ್ ಮಾಡಕ್ ಕಾನ್ಸೆಪ್ಟು ಕಸ್ಟಮರ್ಸ್ನ ಅಕ್ವೈರ್ ಮಾಡ್ತಾರೆ, ಕಾನ್ಫಿಡೆನ್ಸ್ ಬೇಕಲ್ಲ. ಇವಾಗ ನನಗೆ ನಾನು ಹೊಸ ಕಾರು ದುಡ್ಡು ಕೊಟ್ಟು ಎಷ್ಟು ಅವಾಗೆಲ್ಲ ಜಾಸ್ತಿ ಮಿಡ್ ಕ್ಲಾಸ್ ಮೆಂಟಾಲಿಟಿ ಇತ್ತು. ಸೊ ನೀನು ಕಾರು ಡಿಸ್ಟ್ರಿಬ್ಯೂಷನ್ ಕಾರ್ ತಗೊಂಡಿದ್ಯಾ, ಅವ್ರಿಗೆ ಹಿಂಗಪ್ಪ ನಮ್ಗೆ ಕೊಡೋದು, ಅವ್ರು ನನ್ನ ಕರೆಕ್ಟಾಗಿ ಕಾರ್ ನೋಡ್ಕೋತಾರೆ ಅನ್ನೋ ಇದ್ದೇ ಇರುತ್ತೆ. ಸೊ ಕಸ್ಟಮರ್ ಅಕ್ವಿಸಿಷನ್ ಆ ಟೈಮ್ ಜಾಸ್ತಿ ಪ್ರಾಬ್ಲಮ್ ಹಾಗೆ ಆಗಿರುತ್ತೆ, ಖಂಡಿತವಾಗ್ಲೂ ಆಗಿರುತ್ತೆ. ಇವಾಗ ನಿನಗೆ ಕಾರ್ ಓಡಿಸಕ್ ಬರುತ್ತೆ ಎಲ್ಲ ಆಗುತ್ತೆ ಅಂದಾಗ ನೀನು ಎಲ್ಲದಕ್ಕೂ ಇನ್ನೊಂದು ಕ್ಯಾಬ್ ಮೇಲೆ ಡಿಪೆಂಡ್ ಆಗಲ್ಲ ಎಲ್ಲ ಸಿಚುವೇಶನ್ ಅಲ್ಲೂ, ಓಕೆನಾ. ಸೊ ಇವಾಗ ಏನ್ ಮಾಡ್ತಾರೆ ಅಂದ್ರೆ ಇವರು ಕೆಲವು ಕಂಪನೀಸ್ ಜೊತೆ ಟೈಅಪ್ ಆಗ್ತಾರೆ. ಈ ಮಹೀಂದ್ರಾ ಕಂಪನಿ ಆಗಿರ್ಬೋದು. ಈ ತರ ಹೆಂಗೆ ಅಂದ್ರೆ ನಾನು ಕಾರ್ ತಗೊಳ್ಳಲ್ಲ ನಿನ್ನ ಹತ್ರ, ಲೀಸ್ಗೆ ತಗೋತೀನಿ ನಿನ್ನ ಹತ್ರ ಕಾರ್ನ, ಮತ್ತೆ ಮ್ಯಾನುಫ್ಯಾಕ್ಚರರ್ಸ್ ಹತ್ರನೇ ಇದಾಗೋದಾಗಿರ್ಬೋದು. ಈ ತರ ಹೆಂಗೆ ಅಂದ್ರೆ ತಗೊಳ್ತಾರೆ, ಲೀಸ್ಗೆ ನಡೆಸ್ತಾರೆ, ತುಂಬಾ ಸಕ್ಸಸ್ಫುಲ್ ಆಗಿ ನಡೆಸ್ತಾರೆ. ಅದ್ರ ಜೊತೆಗೆ ಪ್ರೈವೇಟ್ ಓನರ್ಸ್, ಈಗ ನೀನೇ ಕಾರ್ ತಗೊಂಡಿದ್ಯಾ ಅಂತ ಹೇಳ್ದೆ ಅಲ್ವಾ, ನಿನ್ನ ಕಾರ್ ತಗೊಂಡು ಹೋಗ್ಬಿಟ್ಟು ಝೂಮ್ ಕಾರ್ಗೆ ಅಟ್ಯಾಚ್ ಮಾಡೋದು. ಅವರು ನಿಂಗೆ 35% ಬಂದಿದ್ದ ರೆವೆನ್ಯೂ ಅಲ್ಲಿ ನಿನ್ನ ಕಾರ್ ಮೇಲೆ ಜನರೇಟ್ ಆಗಿದ್ರಲ್ಲಿ 35% ರೆವೆನ್ಯೂ ಅವ್ರು ಇಟ್ಕೊಳ್ತಿದ್ರು, ಮಿಕ್ಕಿದ ರೆವೆನ್ಯೂ ನಿನಗೆ ಕೊಡ್ತಿದ್ರು. ಪ್ಲಸ್ ಇನ್ನೊಂದು ಏನು ಅಶ್ಯೂರ್ ಮಾಡ್ತಿದ್ರು ಅಂದ್ರೆ ಇನ್ನೊಂದು ಅಶ್ಯೂರ್ ಮಾಡ್ತಿದ್ರು, ಮಂತ್ಲಿ ಮಿನಿಮಮ್ ನಿನಗೆ 3% ಆಫ್ ದ ಎಕ್ಸ್ ಶೋರೂಮ್ ಪ್ರೈಸ್ ನಿನ್ನ ಕಾರ್ ಏನಿದೆ ಅದು ನಿನಗೆ ಕೊಡ್ತೀವಿ. ಕಾರ್ ಓಡ್ಲಿ ಬಿಡ್ಲಿ 3% ಆಫ್ ದ ಎಕ್ಸ್ ಶೋರೂಮ್ ಪ್ರೈಸ್ ನಿನಗೆ ಬರುತ್ತೆ. ಪ್ಲಸ್ ಕಾರ್ ಏನಾದರೂ ನಿನ್ಗೆ ಎಲ್ಲಾ ಡೇಸು ಓಡ್ತು ಅಂದ್ರೆ ಅದು ಬಂದಷ್ಟು ದುಡ್ಡು ನಿನಗೆ ಬರುತ್ತೆ. ಸೊ ಇಲ್ಲಿ ಹೆಂಗಾಯ್ತು ಅಂದ್ರೆ ಈಗ ನೀನೇ ಅನ್ಕೋ, ನೀನು IT ಎಂಪ್ಲಾಯ್ ಈಗ, ಓಕೆನಾ. ನೀನು ವೀಕ್ಲಿ 2 ಡೇಸ್ ಆಫೀಸ್ಗೆ ಹೋಗ್ತೀಯ, 2 ಡೇಸ್ ಮಾತ್ರ ಕಾರ್ ಬೇಕು, ಮಿಕ್ಕಿದ 5 ಡೇಸು ನೀನು ರೆಂಟಲ್ಗೆ ಬಿಡ್ತೀಯ. ಅಂದರೆ ಎಷ್ಟಾಯಿತು, ನೀನು ಮಂತ್ಲಿ ಅರೌಂಡ್ 22 to 25 ಡೇಸ್ ಬಿಡ್ತೀಯ ರೆಂಟಲ್ಗೆ. ಅರೌಂಡ್ 20 ಡೇಸ್ ಅನ್ಕೋ, ಆವ್ರೇಜ್ ಆಗಿ 15 to 20 ಡೇಸ್. ಆಯ್ತಾ. ಪರ್ ಡೇ ನಿನಗೆ 800 to 1000 ಬಂತು ಅನ್ಕೋ, ಆವ್ರೇಜ್ ಆಗಿ 30,000, 20 to 22,000 ಅರೌಂಡ್ ಬಂತಾ, ಡಿಪೆಂಡ್ ಅದರಲ್ಲಿ ವೀಕೆಂಡ್ ಸರ್ ಚಾರ್ಜಸ್ ಎಲ್ಲ ಜಾಸ್ತಿ ಬರುತ್ತೆ, ಓಕೆನಾ. ಸೊ ಅರೌಂಡ್ 20 to 25,000 ಬಂತು ನಿನಗೆ, ಓಕೆನಾ. ನಿನ್ನ ಕಾರ್ ಕಾಸ್ಟನ್ನೇ ನೀನು ಯೂಶಲ್ ಆಗಿ ಒಂದು 2.5 years ಅಲ್ಲಿ ರಿಕವರೇ ಮಾಡ್ಬಿಡ್ಬೋದು. 2.5 years ಆದಮೇಲೆ ನಿನ್ನ ಕಾರ್ ನಿನಗೆ ಫ್ರೀಯಾಗಿ ಬಂದಂಗೆ ಆಗುತ್ತೆ. ಗೊತ್ತಾಯ್ತಾ, ವಿನ್ ಸಿಚುವೇಶನ್ ಆಯಿತು ಇಲ್ಲಿ. ಸೊ ಕಾರು ಒಂದು ಎಕ್ಸ್ಪೆನ್ಸ್ ಅನ್ನೋದ್ರಿಂದ ಅದೊಂದು ಇನ್ವೆಸ್ಟ್ಮೆಂಟು. ಪ್ಲಸ್ ನಿನಗೆ ಬೇಕಂದಾಗ ನಿನ್ನ ಕಾರ್ನ ನೀನು ಫ್ರೀಯಾಗಿ ತಗೋಬೋದಲ್ಲ, ಅನ್ಬ್ಲಾಕ್ ಮಾಡಿ. ಅಂದರೆ ಈಗ ನನಗೆ ವೀಕೆಂಡ್ ನನ್ನ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗ್ಬೇಕು, ಆ ವೀಕೆಂಡ್ ನೀನು ಝೂಮ್ ಕಾರ್ ಕೊಡ್ಬೇಡ, ನೀನು ಸ್ವಂತ ಟ್ರಿಪ್ ತೊಗೊಂಡೋಗು. ಸೊ ಈ ಥರ ಎಲ್ಲ ಸ್ಟಾರ್ಟ್ ಆಯಿತು, ಬಟ್ ಚೆನ್ನಾಗೇ ನಡೀತು. ಬಟ್ ಈ ಮೇಜರ್ ಪ್ರಾಬ್ಲಮ್ ಎಲ್ಲಿ ಬಂದಿದ್ದು ಅಂತಂದರೆ ಕೋವಿಡ್ ಬಂದಾಗ ಮೋಸ್ಟ್ ಆಫ್ ದಿ ಸೆಲ್ಫ್ ಡ್ರೈವ್ ಕಾರ್ಸು ಇಲ್ಲ ಸೆಲ್ಫ್ ಡ್ರೈವ್ ಬೈಕ್ ಕಂಪ್ನೀಸೇ ಮುಚ್ಕೊಂಡು ಹೋಗ್ತೀವಿ. ಇವಾಗ ನಾವೇ ಹಾಸ್ಟೆಲಲ್ಲಿ ಇದ್ದಾಗ ಎಷ್ಟು ತಗೋತಿದ್ವಿ, ಡ್ರೈವ್ ತಗೋತಿದ್ವಿ, ಮತ್ತು ಸಮ್ ರೂಮ್ ಕಾರ್ಸ್, ಮತ್ತು ಇನ್ನು ಡ್ರೈವ್ಸಿ
ಡ್ರೈವ್ ಬಂದ್ಬಿಟ್ಟು ಡ್ರೈವರ್ ಪಾರ್ಟ್ನರ್ ಆ್ಯಪ್ ಅದು. ಡ್ರೈವ್ಸಿ ಮತ್ತೆ ವ್ರೂಮ್ ನಾವು ಯಾವ್ದು ಕಡಿಮೆ ಸಿಗುತ್ತೆ ಅಂತ ಈ ತರ ಎಲ್ಲ ತುಂಬಾ ನೋಡಿ ತಗೊಳ್ತಿದ್ವಿ. ಬಟ್ ನೀನ್ ಆದ್ಮೇಲೆ ನೀನ್ ಎಷ್ಟು ನೇಮ್ ಮಾಡ್ತೀಯ ಈಗ ಆಫ್ಟರ್ ಕೋವಿಡ್ ಲಾಂಗ್ ಡ್ರೈವ್ ಕಾರ್ಸ್ ಈ ತರ ಬೆರಳಿಕೆ ಅಷ್ಟು ಮಾತ್ರ ಮಿಕ್ಕಿದಾವೆ. ಅದ್ರಲ್ಲಿ ಇವ್ರು ಹೆಂಗ್ ಸರ್ವೈವ್ ಆದ್ರು ಅಂತಂದ್ರೆ, ಈಗ ನಾವು ಬಿಫೋರ್ ಕೋವಿಡ್ ಆಫ್ಟರ್ ಕೋವಿಡ್ ಎರಡು ಸರಿನೂ ಎರಡು ಟೈಮಲ್ಲೂ ಕಾರ್ ಯೂಸ್ ಮಾಡಿದ್ವಿ, ಝೂಮ್ ಕಾರ್ ನಾವಲ್ವಾ. ಹೆಂಗಾಯ್ತು ಅಂದ್ರೆ, ನಾವು ಬಿಫೋರ್ ಕೋವಿಡ್ ನಾವು ಯಾವತ್ತು ಹೋಸ್ಟ್ ಕಾರ್ ತಗೊಂಡೋಗಿರೋದೇ ಝೂಮ್ ಕಾರು, ಅಂದ್ರೆ ಝೂಮ್ ಕಾರ್ ಓನ್ಡ್ ಆರ್ ಲೀಸ್ ಸಮಥಿಂಗ್ ವಿಚ್ ಇಸ್ ಡೈರೆಕ್ಟ್ಲಿ ಫ್ರಮ್ ಝೂಮ್ ಕಾರ್ ಅಲ್ವಾ. ಆಫ್ಟರ್ ಕೋವಿಡ್ ಈ ತರ ಡ್ರೈವ್ಸ್, ಈ ತರ ರೂಮ್ ಕಾರ್ಸ್, ಈ ತರ ಯಾವ ಕಮ್ಯುನಿಟಿ ಎಲ್ಲ ಮುಚ್ಕೊಂಡೋಯ್ತು, ಪ್ರತಿಯೊಂದು ಕಂಪನಿ ಮುಚ್ಕೊಂಡೋಯ್ತು. ಯಾಕಂದ್ರೆ ಅವ್ರಿಗೆ ಸರ್ವೈವ್ ಆಗಕ್ ಆಗ್ಲಿಲ್ಲ. ಯಾಕಂದ್ರೆ ನೀನು ಅಷ್ಟು ದೊಡ್ಡ ಫ್ಲೀಟ್ ಮೇಂಟೈನ್ ಮಾಡ್ಬೇಕಾದ್ರೆ ನಿನ್ನ ಹತ್ರ ಗ್ಯಾರೇಜ್ ಸ್ಟಾಫ್ ಅಷ್ಟು ಇರ್ಬೇಕಾಗುತ್ತೆ, ಮೇಂಟೆನೆನ್ಸು, ಲ್ಯಾಂಡ್ ರೆಂಟು ಎಲ್ಲ ಇರ್ಬೇಕಾಗುತ್ತೆ. ಇವರು ಸ್ಮಾರ್ಟ್ ಆಗಿ ಏನ್ ಮಾಡಿದ್ರು ಅಂದ್ರೆ, ಇದ್ದಿದ್ದ ಕಾರ್ಸ್ನೆಲ್ಲ ಲೀಸ್ ಬ್ಯಾಕ್ ಮಾಡ್ಬಿಟ್ರು. ಯಾರ ಹತ್ರ ತಗೊಂಡಿದ್ರು ಅವ್ರಿಗೆ ವಾಪಸ್ ಕೊಟ್ಟು ಪ್ಲಸ್ ಮಾಡ್ಬಿಟ್ರು, ಬಂದಷ್ಟು ದುಡ್ಡು ರಿಕವರ್ ಆಗಲಿ ಸದ್ಯಕ್ಕೆ ಅಂತ. ಆಮೇಲೆ ಏನ್ ಮಾಡೋದು ಅಂದ್ರೆ ಲೈಟ್ ಅಸೆಟ್ ಮಾಡಲ್ ಅಂತಾರೆ. ಅಂದ್ರೆ ಅಸೆಟ್ಸೇ ಇಲ್ಲ ಇವ್ರ ಹತ್ರ, ಯೂಶಲ್ ಆಗಿ ಇವ್ರ ಹತ್ರ ಕಾರ್ಸೇ ಇಲ್ಲ ಅನ್ಕೋ. ನನ್ನಂತ ಹೋಸ್ಟ್ಗಳಿಂದಾನೇ ಝೂಮ್ ಕಾರ್ ಬದುಕ್ತಾ ಇರೋದು ಇವಾಗ ಹೇಳ್ಬೇಕಂದ್ರೆ. ನಿನಗೆ ಯಾವುದೇ ಒಂದೇ ಅವರು ಕಾರ್ಸ್ ಓನ್ ಮಾಡ್ತಾ ಇದ್ದ ಅವ್ರೇನ್ ಮಾಡಿದ್ರು, ಮಾರ್ಬಿಟ್ಟು ಆ ದುಡ್ಡನ್ನ ಸರ್ವೈವ್ ಆಗಿ ಆಮೇಲೆ ಏನ್ ಮಾಡಿದ್ರು, ನ್ಯೂ ಮಾಡಲ್ ಲೈಕ್ ಅಡಾಪ್ಟೆಡ್ ಮಾಡಲ್ ಅಲ್ಲಿ ರೆಂಟ್ ಇವರು ಬೇರೆ ಒಂದು ಕಾರ್ಸ್ ರೆಂಟ್ ತಗೊಳಕ್ ಶುರು ಮಾಡೋದು. ಈಗ ಎಷ್ಟೊಂದ್ ಜನ ಏನ್ ಮಾಡ್ಬಿಟ್ಟಿದಾರೆ ಅಂದ್ರೆ, ಕಾರ್ ತಗೊಳ್ಳೋದು ಸೆಕೆಂಡ್ ಹ್ಯಾಂಡ್ ಅಲ್ಲಿ, ಝೂಮ್ ಕಾರು ಲಾಂಗ್ ಡ್ರೈವ್ ಕಾರ್ಸ್ ಇದ್ದದಕ್ಕೆ ಅಟ್ಯಾಚ್ ಮಾಡಿ ಬಿಟ್ಬಿಡೋದು. ನಾವೇ ಪ್ಲಾನ್ ಮಾಡಿದ್ವಲ್ಲ ಇದನ್ನ. ಅದೇ ಏನದು, ಆ ಕಾರ್ ತಗೊಳ್ಳೋದು, IMI ಹಾಕೊಳ್ಳೋದು, ಆ IMI ಝೂಮ್ ಕಾರ್ ಅವನೇ ಕಟ್ಕೊಡೋ ತರ ಮಾಡೋದು ಅಷ್ಟೇ. 2 ವರ್ಷ ಆದ್ಮೇಲೆ ಕಾರ್ ನಿನಗ್ ಬೇಕಾದಾಗ ನಾವು ಟ್ರಿಪ್ ಹೋಗ್ಬೇಕಾದಾಗ ಕಾರ್ ತಗೋ, ನಿನ್ ಕಾರ್ ನೀನೇ ತಗೋ ಹೋಗು ಅಷ್ಟೇ, ಮುಗೀತು. ಸೊ ಈ ತರ ನಾವ್ ಯಾವತ್ತಿದ್ರು ಅಡಾಪ್ಷನ್ ರೆಡಿ ಇರಬೇಕು. ಈ ಬಿಸ್ನೆಸ್ ಅಲ್ಲಿ ಮೇನ್ ಲರ್ನಿಂಗ್ ಏನ್ ನೋಡಿದ್ವು ಅಂದ್ರೆ ಅಡಾಪ್ಷನ್ ಮತ್ತೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಈಗ ನಾವು ಒಂದು 10-20 ಟೈಮ್ಸ್ ತಗೊಂಡಿರ್ತೀವಿ ಕಾರು, ನಮ್ಗೆ ಎಲ್ಲೂ ಡಿಸಪಾಯಿಂಟ್ ಆಗಿಲ್ಲ, ಯಾವುದೇ ವಿಚಾರದಲ್ಲೂ ಡಿಸಪಾಯಿಂಟ್ ಆಗಿಲ್ಲ ಝೂಮ್ ಕಾರಿಂದ. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಪೀಕ್ಸ್ ಅಲ್ಲಿ ಇರುತ್ತೆ. ಅಂದ್ರೆ ನೀನ್ ಇನ್ನೊಂದಷ್ಟು ಜನಕ್ಕೆ ರೆಫರ್ ಮಾಡ್ತೀಯ. ಪ್ಲಸ್ ಇನ್ನೊಂದು ಮಾಡಲ್ ಹೇಳೋದು ಮತ್ತೆ ನಿನಗೆ, ಇವಾಗ ಇವ್ರ ಹತ್ರ ಫ್ಲೀಟ್ ಇತ್ತಲ್ವಾ, ಅಂದ್ರೆ ಬಿಫೋರ್ ಕೋವಿಡ್ ಏನ್ ಮಾಡ್ತಿದ್ರು ಅಂದ್ರೆ, ಕಾರ್ ನಿನ್ನ ಹತ್ರ ನಿಂತಷ್ಟು ದಿನ ನಿನಗೆ ಲಾಸು. ಕಾರ್ ಯಾವತ್ತು ಓಡ್ತಾ ಇರ್ಬೇಕು, ಅವಾಗ ನಿನಗೆ ದುಡ್ಡು ಮಾಡೋಕ್ಕಾಗೋದು. ಎಸ್ಪೆಷಲಿ ಝೂಮ್ ಕಾರ್ ನೀನು ಇಷ್ಟು ಲಾರ್ಜ್ ಫ್ಲೀಟ್ ಇಟ್ಕೊಂಡಾಗ. ಇವ್ರು ಏನ್ ಮಾಡಿದ್ರು ಅಂದ್ರೆ, ಡೀಲ್ಸ್ ಅಂತ ನಾವು ತಗೊಂಡು ಹೋಗ್ತಿದ್ವಲ್ಲ, 8 hour ಡೀಲ್ಸ್, 4 hour ಡೀಲ್ಸ್ ಅಂತ, ಆ ತರ ಇವರು ಮಿನಿಮಲ್ ಅಮೌಂಟು ನಂಬಲ್ಲ. ನೀನ್ ಹೇಳಿದ್ರೆ ಪರ್ ಡೇ 500 ಚಾರ್ಜ್ ಮಾಡ್ತಿದ್ರು 12 hour ಡೀಲ್ಸ್ಗೆ. ಯಾರು ಕೊಡ್ತಾರೆ ಹೇಳು? ಬೆಳಗ್ಗೆ ಕರೆಕ್ಟಾಗಿ 8 ಗಂಟೆಗೆ ಡೀಲ್ ಬಿಡ್ತಿದ್ದ, 8 to 8 ತಗೋ ಕಾರು ನೀನು. ಈ ತರ ಕ್ಯಾಶ್ ಬರ್ನ್ ಮಾಡಿದ್ದಾರೆ. ಇವಾಗ ಯೂಶಲ್ ಆಗಿ ಹೆಂಗಾಗತ್ತಂದ್ರೆ, ಇವಾಗ ನಂದೊಂದು ಸ್ವಿಫ್ಟ್ ಕಾರ್ ಇತ್ತು ಅಂತ ಅನ್ಕೋ. ಸ್ವಿಫ್ಟ್ ಕಾರಲ್ಲಿ ನಾನು ಯೂಶುವಲ್ ಡೇಸಲ್ಲಿ 1000 rupees ದುಡಿತಾ ಇತ್ತು ಅನ್ಕೋ. ನಂದು ಆ ಕಾರ್ ಒಂದು ದಿನ ಐಡಲ್ ಆಗಿ ನಿಂತ್ರು ನನಗೆ ಲಾಸೇ. ಯಾಕಂದ್ರೆ ನಾನು ಅದ್ರ ಮೇಲೆ ಕಮಿಟ್ಮೆಂಟ್ ಇರುತ್ತೆ, ನನಗೆ ಆ ಲೋನ್ ಪೇ ಮಾಡಬೇಕಾಗೋ 1000 ಇರ್ಬೋದು ಮೇಂಟೆನೆನ್ಸ್ ಅದು ಇದು ಅಂತ. ಸೊ ನನಗೆ ಆ ಗಾಡಿ ನಿಲ್ಬಾರ್ದು. ನನಗೆ ಆ ಗಾಡಿ ನಿಲ್ಬಾರ್ದು ಅಂದ್ರೆ ಬಂದಷ್ಟಾದ್ರೂ ಬರಲಿ ಅಂದ್ಬಿಟ್ಟು ಡೀಲ್ಸ್ ಅಲ್ಲಿ ಬಿಡ್ತೀನಿ ನಾನು ಕಾರ್ನ. ಡೀಲ್ಸ್ ಅಂತ ನಿಯರ್ಲಿ 50 to 80% ಆಫಲ್ಲೆಲ್ಲ ಕಾರ್ಸ್ ತಗೊಂಡಿದೀವಲ್ಲ. ಅಂದ್ರೆ ಪರ್ ಡೇ 1000 ಇದ್ರೆ ನಾವು 500 ಪೇ ಮಾಡೋದು ಪರ್ ಡೇ. ಸೊ ಈ ತರ ಎಲ್ಲ ಮಾಡಕ್ ಶುರು ಮಾಡಿದ್ರು. ಸೊ ಇದರಿಂದ ನಾವು ಏನ್ ನೋಡ್ಬೋದು ಅಂತಂದ್ರೆ, ಅಡಾಪ್ಷನ್ ತುಂಬಾ ಇಂಪಾರ್ಟೆಂಟ್ ಬಿಸ್ನೆಸ್ ಅಲ್ಲಿ. ಕೋವಿಡ್ ಟೈಮಲ್ಲೂ ಡಿಫ್ರೆಂಟ್ ಮಾಡ್ಕೊಟ್ರು. ಆಮೇಲೆ ಲೈಕ್ ಡಿಮ್ಯಾಂಡ್ ಕಡಿಮೆ ಇದ್ದಾಗೂ ಡಿಫ್ರೆಂಟ್ ಮಾಡಲ್ ಕ್ರಿಯೇಟ್ ಮಾಡ್ಕೊಟ್ರು. ಅಡಾಪ್ಷನ್ ಚೆನ್ನಾಗಿ ಯೂಸ್ ಮಾಡ್ತಿದ್ದಾರೆ, ಸರ್ವೈವ್ ಆಗ್ತಿದ್ದಾರೆ. ಅದೇ ಹೇಳಿದ್ದಕ್ಕೆ ಕೋವಿಡ್ ಮುಂಚೆ ಜಾಸ್ತಿ ಇದ್ದಿತ್ತು. ಸೊ ಅವು ಯಾವ ಸರ್ವೈವ್ ಆಗಿಲ್ಲ, ಇದೊಂದು ಸರ್ವೈವ್ ಆಗುತ್ತೆ ಬಿಕಾಸ್ ಆಫ್ ದೇರ್ ಅಡಾಪ್ಟಬಿಲಿಟಿ, ಆ ಕೆಪಾಸಿಟಿಯಿಂದ ಅವರು ಸರ್ವೈವ್ ಆದ್ರು. ಈಗ ಇವರು ಟೆಕ್ನಾಲಜಿಯಲ್ಲಿ ಮುಂದೆನೇ ಇರ್ಬೋದು. ಎಲ್ಲಾ ಸೆಲ್ಫ್ ಡ್ರೈವ್ ಕಾರ್ಗಿಂತ ಟೆಕ್ನಾಲಜಿಯಲ್ಲಿ ಸುಪ್ರಿಮೆಸಿ ಇದೆ ಇವ್ರದ್ದು. ನಾವು ನೋಡಕ್ ಹೋದ್ರೆ GPS ಇಂದ ಹಿಡಿದು ಕೀಲೆಸ್ ಅನ್ಲಾಕಿಂಗ್ ಇಂದ ಹಿಡಿದು ಸ್ಮೋಕ್ ಡಿಟೆಕ್ಟರ್ಸ್ ಎಲ್ಲ ಇತ್ತು. ಆಮೇಲೆ ನೀನು ಕರೆಕ್ಟ್ ಓವರ್ ಸ್ಪೀಡಿಂಗ್ ಲಾಕು, ಮತ್ತೆ ನೀನ್ ಕಾರ್ ಕಂಡೀಷನ್ ಮಾನಿಟರ್ ಮಾಡೋಕ್ಕೂ ಇವ್ರ ಹತ್ರ ಸಿಸ್ಟಮ್ ಇತ್ತು. ಹೆಂಗೆ ಅಂದ್ರೆ, ನಮ್ಮ ಹುಡುಗನೇ ಒಬ್ಬ ಹ್ಯಾಂಡ್ ಬ್ರೇಕ್ ಹಾಕೊಂಡು 30 kilometer ಓಡಿಸಿದ್ದ ಅಲ್ಲ, ಆ ವಾರ್ನಿಂಗ್ ಬಂತಲ್ಲ ಹ್ಯಾಂಡ್ ಬ್ರೇಕ್. ಮೆಸೇಜ್ ಬಂದಂಗಿತ್ತಲ್ಲ, ಸೊ ಈ ತರ ಇಶ್ಯೂ ನೀವು ಹ್ಯಾಂಡ್ ಬ್ರೇಕ್ ಗಾಡಿ ಓಡಿಸಿದ್ರಿ ಅದು ಇಲ್ಲ ಅಂದ್ರೆ, ಯಾಕಂದ್ರೆ ಇವ್ರ ಕಾರ್ ಕಂಡೀಷನ್ ನಾಳೆ ದಿವಸ ಬ್ರೇಕ್ ಪ್ಯಾಡ್ಸ್ ಅವರ ಮತ್ತೆ ಇವ್ರಿಗೆ ಮೇಂಟೆನೆನ್ಸ್ ಕಾಸ್ಟ್ ಬೀಳುತ್ತೆ. ಸೊ ಆಮೇಲೆ ಇದೇ ತರ ಒಂದು ಪ್ರಾಪರ್ ಆರ್ಗನೈಸ್ಡ್ ಬಿಸ್ನೆಸ್ ಮಾಡ್ಕೊಂಬಂದ್ರು. ಸೊ ಅದೊಂದ್ರಿಂದಾನೇ ಸಕ್ಸಸ್ಫುಲ್ ಆಗಿ ನಡೀತಿದೆ. ಮತ್ತೆ ಇನ್ನೊಂದು ರೀಸೆಂಟ್ ಆಗಿ ಒಂದು ಸಿಚುವೇಶನ್ ಎನ್ಕೌಂಟರ್ ಮಾಡಿದ್ವಲ್ಲ. ಈಗ ಫಾರ್ ಎಕ್ಸಾಂಪಲ್ ಎಲ್ಲೋ ಏನೋ ಒಂದು ಗಲಾಟೆ ಆಯ್ತು, ಫಾರ್ ಎಕ್ಸಾಂಪಲ್ ನಮ್ ತಪ್ಪಿರಲ್ಲ, ಎಲ್ಲೋ ನಾವು ಟಚ್ ಮಾಡಿ, ಇಲ್ಲ ಯಾರೋ ಒಬ್ಬ ನಮ್ಮನ್ನ ಟಚ್ ಮಾಡ್ಕೊಂಡು ಹೋಗಿ ನಮ್ಮ ಹತ್ರ ಜಗಳ ಬಂದಾಯ್ತು, ಪೊಲೀಸ್ ಕೇಸ್ ಆಯ್ತು, ಏನೋ ಆಯ್ತು. ಇವ್ರು ಹೇಳೋದು ಒಂದೇ ಮಾತು, ನೀವೇನು ಮಾತಾಡಬೇಡಿ, ನಾವು ಬಂದು ಮಾತಾಡ್ಕೋತೀವಿ. ನೀವು ಕಾರ್ ಬಿಟ್ಬಿಟ್ಟು ಬಂದ್ಬಿಡಿ ಆ ಜಾಗದಲ್ಲಿ, ನಾವು ಕಾರ್ ತಗೋತೀವಿ, ನೀವೇನು ಎಕ್ಸ್ಟ್ರಾ ಫೈನು ಕಟ್ಟೋದು ಬೇಡ, ಏನೂ ಬೇಡ, ಇಷ್ಟೇ. ಸೊ ಈ ಅಶೂರೆನ್ಸ್ ನಿನ್ಗೆ ಯಾವ ಕಂಪ್ನಿಯವನು ಕೊಡಕ್ ಚಾನ್ಸೇ ಇಲ್ಲ. ನಮ್ದು ರೀಸೆಂಟಾಗಿ ಗೋವಾ ಬಾರ್ಡರ್ ಗಲಾಟೆ ಆದಾಗ ಏನಾಯ್ತು, ಅವ್ರು ಹೇಳಿದ್ರು, ಸರ್ ಮಾತಾಡೋಷ್ಟು ಮಾತಾಡಿ,
ಇಲ್ಲಾಂದ್ರೆ ಬಿಟ್ಟು ಬಂದ್ಬಿಡಿ ಕಾರ್ನ, ನಾವು ನೋಡ್ಕೊಳ್ತೀವಿ ಮುಂದೆ, ಆಗ ನಾವು ನೋಡ್ಕೊಳ್ತೀವಿ ಅದನ್ನ ಅಂತಂದ್ರು. ಮತ್ತೆ ಇನ್ನೊಂದು ಯಾವುದೋ ನಮಗೆ ಗೊತ್ತಿರೋರೆ ಒಬ್ರು ತಗೊಂಡೋಗಿ ಆಕ್ಸಿಡೆಂಟ್ ಮಾಡಿದ್ರು ಕಾರ್ನ. ಅವಾಗ ಏನು ಮಾಡಿದ್ರು, ಅವರೇ ಪೊಲೀಸ್ ಕೇಸ್ ಕಂಟಿನ್ಯೂ ಮಾಡಿದ್ರು. ಅವ್ರಿಗೂ ನಮಗೂ ಅದಕ್ಕೆ ಸಂಬಂಧ ಇರಲ್ಲ. ಸೊ ಇಂಥದ್ದೆಲ್ಲದ್ರಿಂದ ಸೊ ಅದೊಂದ್ರಿಂದಾನೇ ಇವ್ರು ಇಷ್ಟು ದಿನ ಸರ್ವೈವ್ ಆಗಕ್ಕೆ ಸಾಧ್ಯ ಆಗಿರೋದು. ಇಲ್ಲಾಂದ್ರೆ ನಿಜ ಯಾರಿಂದಾನೂ ಸಾಧ್ಯ ಇಲ್ಲ ಇಷ್ಟೆಲ್ಲ ಸರ್ವೈವ್ ಆಗಕ್ಕೆ. ಅದು ಆಲ್ಮೋಸ್ಟ್ ಎಲ್ಲ ಆಸ್ಪೆಕ್ಟ್ಸ್ ಅನ್ನು ಯೋಚನೆ ಮಾಡಿದ್ದಾರೆ. ಸೊ ನೀವು ಟೆಕ್ನಾಲಜಿನ ಕರೆಕ್ಟಾಗಿ ಬಳಸ್ಕೊಂಡಿದ್ದಾರೆ, ಆಮೇಲೆ ಕಸ್ಟಮರ್ ಜೊತೆ ರಿಲೇಷನ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಆಮೇಲೆ ಚೇಂಜಿಂಗ್ ಟೈಮ್ಸ್ ಅಡಾಪ್ಟ್ ಆಗಿದ್ದಾರೆ. ಸೊ ಒಂದೊಳ್ಳೆ ಬಿಸ್ನೆಸ್ ಇದೆ. ಸೊ ಅಂದರೆ ಲೈಕ್ ಅಕಸ್ಮಾತ್ ನಾನು ಅಕೇಶನಲಿ ಕಾರ್ ತೊಗೊಳಂಗಿದ್ರೆ ಬಳಸ್ ಮಾಡೋಕ್ಕೆ, ಸೊ ಕಸ್ಟಮರ್ ಆಗಿ ಝೂಮ್ ಕಾರಲ್ಲಿ ಕಾರ್ ಬಳಸ್ಕೊಬೋದು. ಇಲ್ಲ ನನ್ನ ಹತ್ರ ಕಾರ್ ಇದ್ದೇ ಓನ್ ಮಾಡಿದ್ದೀನಿ, ಸೊ ಅದರಿಂದ ನಾನು ಏನೋ ರೆವಿನ್ಯೂ ಮಾಡಬೇಕಂದ್ರೆ ಒಂದೊಳ್ಳೆ ಆಪ್ಷನ್ ಕ್ರಿಯೇಟ್ ಮಾಡಿದರೆ ಸೊ ಚೆನ್ನಾಗಿದೆ. ಸೊ ಅದರ ಇನ್ನು ಈ ಥರದ್ದೇನೋ ಬೇರೆ ಆಪ್ಷನ್ಸ್ ಏನೋ ಒಂದಷ್ಟು ಹೇಳ್ತೀಯಾ? ಅದೇ ಝೂಮ್ ಕಾರ್ ತರ ನಿಂಗೆ ಆಲ್ಟರ್ನೇಟ್ ಆಪ್ಷನ್ ಬೇಕಂದ್ರೆ ಲೋಕಲ್ ಅಲ್ಲಿ ತುಂಬಾ ವೆಂಡರ್ಸ್ ಇರ್ತಾರೆ ಇದೇ ತರಾನೇ. ನೀನ್ ಸೆಲ್ಫ್ ಡ್ರೈವ್ ಅಂತ ಜಸ್ಟ್ ಡೇಲ್ ಅಲ್ಲಿ ಹಾಕಿದ್ರೆ ತುಂಬಾ ಜನ ಸಿಗ್ತಾರೆ. ಬಟ್ ನನ್ಗೆ ಅನ್ಸೋದು ಏನಂದ್ರೆ ಇಟ್ಸ್ ಬೆಟರ್ ಟು ಗೋ ವಿತ್ ಝೂಮ್ ಕಾರ್ ಆರ್ ಸಮ್ ಆರ್ಗನೈಸ್ ಥಿಂಗ್ ಅಲ್ಲಿ ಇರೋದು. ಯಾಕೆ ಅಂದ್ರೆ ನಾಳೆ ದಿವಸ ನೀನ್ ಮಾಡದೇ ಇರೋದಕ್ಕೆ ನೀನೇ ಮಾಡಿದ್ಯಾ ಅಂತ ಚಾರ್ಜ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾವೇ ಹೇಳೋದಲ್ಲ ಸಮ್ ಲೀಗಲ್ ಇಶ್ಯೂಸ್ ಅದು ಇದು ಎಲ್ಲ ಕಸ್ಟಮರ್ ಫೇಸ್ ಮಾಡುವಾಗ ಸರ್ ಅದು ನೀವೇ ಫೇಸ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಮತ್ತೆ ನಿಮ್ ತಪ್ಪಿಲ್ದರು ನಿಮ್ಮ ಮೇಲೇನೆ ಬರ್ಬೋದು. ಈ ತರ ಒಂದು ಅಶೂರೆನ್ಸ್ ಸಿಗುತ್ತೆ. ಸೊ ಇಟ್ಸ್ ಬೆಟರ್ ಟು ಗೋ ವಿತ್ ಝೂಮ್ ಕಾರ್ ಆರ್ ಲಾಂಗ್ ಡ್ರೈವ್ ಕಾರ್ಸ್. ಮತ್ತೆ ಇನ್ನೊಂದು ರೇವ್ ಅಂತ ಒಂದಿದೆ. ಇದೆಲ್ಲಾನು ಇದೇ ಮಾಡೆಲ್ ಅಲ್ಲೇ ವರ್ಕ್ ಆಗುತ್ತೆ. ನೀವು ಯಾರಾದರೂ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ರೆ ಈ ನಾನು ಎಷ್ಟು ಪಾಯಿಂಟ್ಸ್ ಹೇಳೋದು ಇಷ್ಟು ಪಾಯಿಂಟ್ಸ್ ಪಕ್ಕ ಕನ್ಸಿಡರ್ ಮಾಡಿ. ಎಸ್ಪೆಷಲಿ ಸೆಲ್ಫ್ ಡ್ರೈವ್ ಕಾರ್ಸ್ ಬಿಸ್ನೆಸ್ ಅಲ್ಲಿ ಅನ್ಆರ್ಗನೈಸ್ಡ್ ಆಗಿ ಮಾಡ್ತಿರ್ಬೋದು ನಿಮ್ಮಲ್ಲಿ ಸ್ವಲ್ಪ ಜನ. ನಾನು ಕೇಳಿದ್ದೀನಿ ಅನ್ಆರ್ಗನೈಸ್ಡ್ ಆಗಿ ಹೆಂಗ್ ನಡೆಯುತ್ತೆ ಅಂತ. ಬಟ್ ಆದ್ರೆ ಅಲ್ಲಿ ನಿಮ್ಗೆ ಒಂದ್ಸರಿ ಕಾರ್ ಕೊಡ್ದಾಯ್ತಂದ್ರೆ ನೀವು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕೂ ಆಗಲ್ಲ ನಿಮ್ಮ ಸ್ವಂತ ಕಾರು. ಸೊ ಇಟ್ಸ್ ಬೆಟರ್ ಟು ಡೂ ಇಟ್ ಇನ್ ಅ ಲೀಗಲ್ ವೇ. ಅನ್ಆರ್ಗನೈಸ್ಡ್ ಆಗಿ ಮಾಡಕ್ಕೆ ಇಟ್ಸ್ ವೆರಿ ರಿಸ್ಕಿ ಆಕ್ಚುಲ್ ಆಗಿ. ಅವರು ನಾಳೆ ದಿವಸ ನಾನು ಕಟ್ಟಲ್ಲ, ನಾನು ಡ್ಯಾಮೇಜ್ ಆಗಿದ್ದು ನಾನು ಕಟ್ಟಲ್ಲ, ಏನ್ ಮಾಡ್ಕೊ ಹೋಗೋ ಅಂತ ಅಂದ್ರೆ ನೀವ್ ಏನು ಮಾಡ್ಕೊಳಕ್ಕಾಗಲ್ಲ ಅವ್ರನ್ನ ಅಷ್ಟೇ. ನಾಟ್ ಓನ್ಲಿ ಸೆಲ್ಫ್ ಡ್ರೈವಿಂಗ್ ಕಾರ್. ಸೊ ಯಾವುದೇ ಒಂದು ಬಿಸ್ನೆಸ್ ಮಾಡಿದಾಗ ಸ್ವಲ್ಪ ಆರ್ಗನೈಸ್ಡ್ ಆಗಿರ್ಬೇಕು. ನಾವು ಸ್ವಲ್ಪ ಎಲ್ಲ ಆಸ್ಪೆಕ್ಟ್ಸ್ ಯೋಚನೆ ಮಾಡಬೇಕು. ಸಮ್ಟೈಮ್ಸ್ ರಿಸ್ಕ್ ತೊಗೋಬೇಕಾಗುತ್ತೆ, ಆ ರಿಸ್ಕ್ ತೊಗೋಬೇಕು. ಸಮ್ಟೈಮ್ಸ್ ಕ್ಯಾಶ್ ಬರ್ನ್ ಮಾಡಬೇಕಾಗುತ್ತೆ, ಆ ಕ್ಯಾಶ್ ಬರ್ನ್ ಮಾಡಬೇಕಾಗುತ್ತೆ. ಇವ್ರು ಮಾಡಿದಷ್ಟು ಕ್ಯಾಶ್ ಬರ್ನು ಯಾವ ಸೆಲ್ಫ್ ಡ್ರೈವ್ ಕಾರ್ ಕಂಪ್ನಿ ಮಾಡಕ್ ಚಾನ್ಸೇ ಇಲ್ಲ. ಗೊತ್ತಾಗ್ತಿದೆ ಕೋವಿಡ್ ಟೈಮ್ನಲ್ಲಿ ಜಾಸ್ತಿ ಕ್ಯಾಶ್ ಬರ್ನ್ ಆಗಿತ್ತು. ಸೊ ಅಲ್ಲಿ ಅವರು ಮಾಡಲೇ ಚೇಂಜ್ ಮಾಡಿ ರೀಸ್ಟ್ರಕ್ಚರ್ ಒಂದ್ಸತಿ ಕಂಪ್ನಿನೇ ರೀಸ್ಟ್ರಕ್ಚರ್ ಮಾಡಬೇಕಾಗುತ್ತೆ. ಸ್ಟಿಕ್ ಆನ್ ಆಗಬಾರ್ದು. ಇದಿರುತ್ತಲ್ಲ ಪ್ರೋಸೆಸ್ ಯಾವ ಥರ. ಸೊ ಅಡಾಪ್ಟ್ ಆಗಕ್ಕೆ ಓಪನ್ ಟು ಚೇಂಜ್ ಅಂತ. ಅದೇ ತುಂಬಾ ಫೇಲ್ ಆಗಿರೋ ತುಂಬಾ ಕಂಪನೀಸ್ ಮುಂದೆ ಬಿಸ್ನೆಸ್ ಕೇಸ್ ಸ್ಟಡೀಸ್ ಅದ್ರ ಬಗ್ಗೆನೂ ಮಾಡ್ತೀವಿ. ಎಕ್ಸಾಂಪಲ್ ಕೊಡ್ತೀನಿ. ಕೊಡಾಕ್ ಅಂತ ನೀವು ನೋಡಿರ್ಬೋದು. ಚಿಕ್ಕ ವಯಸ್ಸಲ್ಲಿ ನೀವು ರೋಡಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಯಾವುದೋ ಒಂದು ಫೋಟೋ ಶಾಪ್ ಮುಂದೆ ಕೊಡಾಕ್ ಅಂತ ಬರ್ದಿರ್ತಾ ಇದ್ರು. ನೆನಪಿರುತ್ತೆ 90s ಕಿಡ್ಸ್ 2000 ಅರೌಂಡ್ ಅಲ್ಲಿ ಇದು. ಐ ಮೀನ್ ನೀವು ಕೊಡಾಕ್ ಅಂತ ಬರ್ದಿರೋ, ಇವಾಗ ನೀವು ಅದನ್ನ ಕಾಣೋದೇ ಇಲ್ಲ. ಒನ್ ಆಫ್ ದ ಬ್ಯೂಟಿಫುಲ್ ಬಿಸ್ನೆಸ್. ಅದು ಅಡಾಪ್ಟ್ ಆಗಲಿಲ್ಲ, ಫೇಲ್ ಆಯಿತು. ಮತ್ತೆ ನೋಕಿಯಾ ಅವರೇ ಒನ್ ಆಫ್ ದ ಫಸ್ಟ್ ಕಂಪ್ನೀಸ್ ಆಫ್ಟರ್ ಆ್ಯಪಲ್ ಅವ್ರ ಸೇಮ್ ಟೈಮಲ್ಲಿ ಟಚ್ ಸ್ಕ್ರೀನ್ ಫೋನ್ಸ್ನ ತಂದವರು. ಇವತ್ತು ಆ್ಯಪಲ್ ಇಲ್ವೇ ಇಲ್ಲ ಪ್ರಪಂಚದಲ್ಲಿ. ಆ್ಯಪಲ್ ಅಂತ ಸಾರಿ, ನೋಕಿಯಾ ನಿಮಗೆ ಪ್ರೆಸೆನ್ಸೇ ಇಲ್ಲ ತುಂಬ ಕಡೆ ಇದೆ. ಬಟ್ ಈಗ ಯಾರೂ ನಂಬಕ್ಕಿಲ್ಲ. ಮತ್ತು ಬ್ಲ್ಯಾಕ್ಬೆರಿ ಇದೇ ಥರ ತುಂಬ ಕಂಪ್ನೀಸ್. ಮತ್ತು ಮೋಟೋ ಇವಾಗ ಬೇರೆ ರಿಮೋಡಲ್ ಆಗಿ ಬಂದಿರ್ಬೋದು. ಸೊ ಇವಾಗ ಏನೋ ನಾವು ಮಾಡ್ತಿದ್ದಾರಪ್ಪ. ಸೊ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡು ಮಾಡ್ತಿದ್ದಾರೆ. ಸೊ ಅದೇ ಬೇಸಿಕಲಿ ಸೊ ಕಂಪ್ನಿ ಸ್ಟಾರ್ಟ್ ಮಾಡೋದ್ರಿಂದ ಸೊ ಅದು ಜರ್ನಿನ ನೋಡ್ಕೋಬೇಕು, ಅದನ್ನು ಸರ್ವೈವ್ ಆಗೋದು ಎಲ್ಲ ಕರೆಕ್ಟಾಗಿ ಇರಬೇಕು. ಸೊ ಓಕೆ, ಒಳ್ಳೆ ಬಿಸ್ನೆಸ್ ಮಾಡೋಕ್ಕಂತ ಲೈಕ್ ಒಳ್ಳೆ ಬಿಸ್ನೆಸ್ ನೋಡಿದೆ. ಸೊ ಒಂದು ರೆವಿನ್ಯೂ ಆಪ್ಷನ್ ಸಿಕ್ತು ನನಗೆ. ಆಮೇಲೆ ಕೆಲವೊಂದು ಪಾಯಿಂಟ್ಸು ಸಿಕ್ತು. ಥ್ಯಾಂಕ್ಸ್ ಲೈಕ್ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟರು. ಸೊ ಲೈಕ್ ನೆಕ್ಸ್ಟ್ ಏನೇ ಹೇಳ್ಬೋದು ನಿನ್ನೆ. ಸರಿ, ನೆಕ್ಸ್ಟ್ ನಿಮಗೆ ಯಾವುದೇ ವಿಡಿಯೋ ಬೇಕಿದ್ರು, ಯಾವುದೇ ಬಿಸ್ನೆಸ್ ಇರಲಿ ಭೂಮಿ ಮೇಲೆ ಹೆಂಗೆ ವರ್ಕ್ ಆಗುತ್ತೆ, ಬಟ್ ಲೀಗಲ್ ಆಗಿರಲಿ, ಲೀಗಲ್ ಬಿಸ್ನೆಸ್ ಯಾವುದೇ ಇರಲಿ, ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಾವು ಈ ಪಾಡ್ಕಾಸ್ಟಲ್ಲಿ ಏನು ಇಂಪ್ರೂವ್ ಮಾಡ್ಕೋಬೋದು ಅನ್ನೋದು ನಿಮ್ಮ ಫೀಡ್ಬ್ಯಾಕ್ ತುಂಬ ಮುಖ್ಯ ಆಗುತ್ತೆ ನಮಗೆ. ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಇಲ್ಲ ನಮಗೆ ಪರ್ಸನಲ್ ಕನೆಕ್ಷನ್ ಇದೆ, ಇನ್ನೊಂದು ಸ್ವಲ್ಪ ಜಾಸ್ತಿ ಇನ್ಸೈಟ್ಸ್ ಕೊಡಬೇಕು ಅನ್ನೋದಾದರೆ ಇನ್ಸ್ಟಾಗ್ರಾಮ್ ಇದೆ. ಇಲ್ಲ ನಾವೇ ಪರ್ಸನಲಾಗಿ ಗೊತ್ತಿದ್ರೆ ದಯವಿಟ್ಟು ಫೀಡ್ಬ್ಯಾಕ್ನ ಕೊಡಿ, ನಾವು ಇಂಪ್ರೂವ್ ಮಾಡ್ಕೋತೀವಿ ನಿಮಗೆ. ಸೊ ನಿಮಗೋಸ್ಕರ ಮಾಡಿರೋ ಚಾನಲ್ ಇದು. ಸೊ ಏನೇ ಇಶ್ಯೂ ಏನೇ ಕೇಳಿ. ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ತನಕ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್. ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಏನೇ ಡೌಟ್ಸ್ ಓಕೆ.